Unfortunately, I am not in that assembly. If I would have been in the assembly, I would have taken him to task. If I would have been in the assembly, I would have taken him to task. It should be reconsideration, rescheduled, and census should be pakka. This census has been failed. They have not done properly. This census has been failed. They have not done properly. ಹೆಂಗ್ ಹೇಳ್ತಾರೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಸುಮಾರು 65 ಲಕ್ಷ BPL ಕಾರ್ಡ್ ಬೋಗಸ್ ಇದೆ ಅಂತಾರೆ. ಏನ್ ಕಂಡಿದ್ದೀರಿ? Most respectful, my press. I'll be grateful to you participating in this. And Kada has to Barodilla, but either no in between I can just speak Kada. So I give my all the respect to all my press. ಹೀಗೆ ನಮ್ಮ ಇಬ್ಬರು ಲೀಡರ್ಸ್ಗಳು ಮಾತಾಡಿದ್ದಾರೆ. ಏನು ಗೊಂದಲ ಸೆನ್ಸಸ್ಗೂ ಡೆಪ್ಟಿ ಕಮಿಷನರ್ ನಾನು ಅಪೀಲ್ ಮಾಡ್ತೀವಿ. ಮೈ ಅಪೀಲ್ ಈಸ್ ಫಾರ್ ದ ಡಿಸ್ಟ್ರಿಕ್ಟ್ ಕಮಿಷನರ್. ಹೆಂಗೆ ಸೆನ್ಸಸ್ ಮಾಡಿದ್ದಾರೆ ಇವರು? ಅವ್ರನ್ನೆಲ್ಲ ಕರೆದು ಇವರು ಮೀಟಿಂಗ್ ಇಟ್ರೆ ಕರೆಕ್ಟ್ ಆಗಿ ಮಾಡಿದ್ರು ಏನ್ ಹೇಳ್ತಾರೆ. ಈಗ ಯಾವ ಚಾತದಲ್ಲಿ ಹೆಂಗ್ ಮಾಡಿದ್ದಾರೆ ನನ್ಗೆ ಗೊತ್ತಿಲ್ಲ. ನನ್ನ ಚಾತದಲ್ಲಿ ನನ್ನ ಪಕ್ಷದ ವಿರುದ್ಧ ಅರ್ಧ ಜನ ನಾನು ತಗೊಂಡಿದ್ದೇನು. ಪೇಪರ್ ಕೊಡಿ ಸರ್, ಎಷ್ಟು ನಾವು ಮಾಡಿಟ್ಟು ಇಲ್ಲ ಇಲ್ಲಿದೆ ಸಪ್ರೇಟ್ ಆಗಿ, ಅದನ್ನು ಇದೆ ಇದನ್ನು ಇದೆ. ಇದರಲ್ಲಿ ಸೆನ್ಸಸ್ ನಾನು ಹೆಂಗ್ ಮಾಡಿದ್ದು ಅಂದ್ರೆ ಈ ಫಾರಂ ನಾನೇ ಪ್ರಿಂಟ್ ಮಾಡಿದ್ವಿ ನೋಡಿ ಸರ್. ಇದರಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ, ಯಾರು ಹೆಡ್ ಆಫ್ ದ ಫ್ಯಾಮಿಲಿ ಇದಾರೋ ಅವ್ರ ಹೆಸರು, ಆಮೇಲೆ ಅವ್ರ ವೈಫ್, ಆಮೇಲೆ ಅವ್ರ ಮಕ್ಕಳು ಎಷ್ಟು ಜನ ಇದಾರೋ 6 ಜನಕ್ಕೆ ಬರೆದಿದ್ದೀವಿ. ವಾರ್ಡ್ ನಂಬರ್, ವಾರ್ಡ್ ವೈಸ್, ಆಮೇಲೆ ಬೂತ್ ನಂಬರ್ ಅದನ್ನು ಮಾಡಿದ್ವಿ. ಅದ್ಮೇಲೆ ಪರ್ಯ ಪಕ್ಕದಲ್ಲಿ ಕ್ಯಾಸ್ಟ್ ಏಡಿನ ಪರ್ಯಾನ ಪರ್ಯ ಟಿಕ್ ಮಾಡಿದ್ದಾರೆ. ಆಧಾರ್ ಕಾರ್ಡ್ ನಂಬರ್ ಬರೆದಿದ್ದಾರೆ. ಅವರು ಹೆಡ್ ಆಫ್ ದ ಫ್ಯಾಮಿಲಿ ಇಲ್ಲಿ ಸೈನ್ ಮಾಡಿದಾರೋ. ನಮ್ಮ ಪಕ್ಷದವರು, ನನ್ನ ವಾರ್ಡ್ ನಲ್ಲಿ ಇರೋರು ಲೀಡರ್ಸ್ಗಳು ಅವರು ಸೈನ್ ಮಾಡಿದ್ದಾರೆ. ಈ ತರ ಸೆನ್ಸಸ್ ಮಾಡಿರೋದು ತೋರಿಸ್ಲಿ ಯಾರಾದ್ರು. ಈಗ ಅವ್ರು ಏನ್ ಹೇಳ್ತಾರೋ ಅವ್ರ ಅಧಿಕಾರಿಗಳು, ತಹಸೀಲ್ದಾರ್ ಅಲ್ಲ, ಇಲ್ಲ KGF ನಾವು ಹೋಗಿ ಕೇಳಿದ್ವಿ, DC ಇನ್ಸ್ಟ್ರಕ್ಷನ್ ಮಾಡಿದಾರೋ, ನೀವು ಫೋರ್ಸ್ ಮಾಡಿ ಕೇಳಬಾರ್ದು ಅವ್ರನ್ನೇ. ಸಬ್ ಕ್ಯಾಸ್ಟ್ಗಳು ಎಷ್ಟು ಇದೆ, ಫೋರ್ಸ್ ಮಾಡಿ ಕೇಳಬಾರ್ದು, ಅವ್ರು ಏನ್ ಹೇಳ್ತಾರೋ ಅವ್ರು ಕೇಳ್ಕೊಳ್ಳಿ ಅಂತಾರೆ. ನಮ್ಮ KGF ನಲ್ಲಿ ಏನ್ ವಿಚಿತ್ರ ಅಂದ್ರೆ ಅಲ್ಲಿರೋ ಶೆಡ್ಯೂಲ್ ಕ್ಯಾಸ್ಟ್ಗಳ ಕ್ರಿಶ್ಚಿಯನ್, ಚರ್ಚ್ಗಳೆಲ್ಲ ಕ್ರಿಶ್ಚಿಯನ್ ಹೆಸರುಗಳೇ. ಒರಿಜಿನಲ್ ಎಜುಕೇಶನ್ ಸರ್ಟಿಫಿಕೇಟ್ ಅಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಇದೆ. ಅದಕ್ಕೆ ನಾನು ತಹಸೀಲ್ದಾರ್ಗೆ ಹೇಳಿದ್ವಿ, ನೀವ್ ಏನ್ ಮಾಡ್ಬೇಕಂದ್ರೆ ರೈಟ್ ಎ ಲೆಟರ್ ಟು ದ ಆಲ್ ಚರ್ಚಸ್ ಮೆಂಬರ್ಸ್. ಆ ಚರ್ಚ್ನ ಮೆಂಬರ್ಗಳೆಲ್ಲ ತಕೊಂಡು ಸ್ಕೂಲ್ BO ಸುಮ್ಮನೆ ತರ ಕೂತ್ಕೊಂಡಿದ್ದಾರೆ. ಚುನಾವಣೆ ಬಂದ್ರೆ ಇವರೆಲ್ಲ ಸ್ಕ್ವಾಡ್ಗಳು, ಯಾರು BO ಅಲ್ಲ. ಅಯ್ಯೋ ಸ್ಕ್ವಾಡ್ ಬರ್ತಾರ ಇದಕ್ಕ ಕೆಲಸ ಮಾಡೋತಾನೆ ಸ್ಕ್ವಾಡ್ ಕೆಲಸ. ಎಜುಕೇಶನ್ ಸರ್ಟಿಫಿಕೇಟ್ ತಗೊಂಡ್ರೆ ಚರ್ಚ್ಗೆ ಇದಕ್ಕೆ ಟ್ಯಾಲಿ ಆಗುತ್ತೆ ಇಲ್ಲ ಗೊತ್ತಾಗುತ್ತೆ ಇಲ್ವಾ? ಇದು ಸೆನ್ಸಸ್ ಮಾಡ್ಬೇಕಾ? ಇಲ್ಲಾಂದ್ರೆ ಮರದ ಗಿಡ ಕೂತ್ಕೊಂಡು ಅಲ್ಲಾರ ಬಂದ್ರೆ ಅಲ್ಲಿ ಕೇಳ್ಕೊಂಡ, ನೀವು ಯಾರೋ, ನಿಮ್ಮ ಮನೆಯಲ್ಲಿ ಕ್ರಿಶ್ಚಿಯನ್ ಚರ್ಚ್ ಫೋಟೋ ಇದೆ, ರಿಲಿಜಿಯಸ್ ಇಸ್ ಡಿಫ್ರೆಂಟ್, ರೇಸ್ ಇಸ್ ಡಿಫ್ರೆಂಟ್. ಅದು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು ಅಧಿಕಾರಿಗಳು. ರಿಲಿಜಿಯಸ್ ಬೇರೆ, ರೇಸಸ್ ಬೇರೆ. ಈಗ ನನ್ನ ತಂದೆ ಹೆಸರು ಅಂತೋನಿನ್ ಇಟ್ಕೊಳ್ಳಿ, ಓಕೆ, ಏನ್ ಎಕ್ಸಾಂಪಲ್. ಅವ್ರ ತಂದೆ ಪೆರಿಯಸ್ವಾಮಿನ್ ಇದೆ, ಅವನ ತಾತ ಹೆಸರು ಗೊತ್ತಿಲ್ಲ ಅಂತಾರೆ. ಸೊ ಅವ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ, ಅವ್ರ ಜನರಲ್ ಹಾಕೋದಾ? ಇದು ಅಧಿಕಾರಿ ಕೆಲಸನಾ? ಇಷ್ಟೆಲ್ಲ ಇವ್ರು ಹೇಳಿದಾರು, ಈ ಕಡೆ ಹಂಗೆ, ಆಂಧ್ರ ಕಡೆ ಹೆಂಗೇನೆ. ಈಗ ಅಲ್ಲಿ ಹೋಗಿ ಆಂಧ್ರನಲ್ಲಿ ಮಾಲ ಅಂದ್ರೆ ಅವ್ರ ಕೋಪ ಬರುತ್ತೆ. ನನ್ನ ಊರಿನಲ್ಲಿ ಮಾಲ ಅಂದ್ರೆ ಅಲ್ಲಿ ತಿರುಗಿ ನೋಡ್ತಲ್ಲ, ಏನ ಅವಳ ಹೆಸರು ಮಾಲ, ಈ ಮಾಲ ಅನ್ಕೊಡ್ಲಿ, ಹಂಗಿಲ್ಲಿ ಇರೋಕ್ಕಾಗುತ್ತಾ? ನನ್ನ ಮಾಲ ಅಂತ ಹೇಳ್ಬಿಟ್ಟು ಅವ್ನು ಕೇಸ್ ಕೊಡ್ಬೇಕಾಗುತ್ತಾ? ಅವ್ರ ಹೆಸರು ಮಲರ್ಬಿಡಿ ಶಾರ್ಟ್ ಆಗಿ ಮಾಲ ಅಂತಾರ. ಇದೇ ಹೋಗಿ ಆಂಧ್ರನಲ್ಲಿ ಮಾಲ ಅಂದ್ರೆ ಕೇಸ್ ಕೊಡ್ತಾರೆ. ಇದೆಲ್ಲ ಸೆನ್ಸಸ್ ಮಾಡೋ ಟೈಮ್ಲಿ ಸೆನ್ಸಿಟಿವ್ ಮಾಡಬೇಕು. ಸೊ ಐ ಅಪೀಲ್ ಟು ದ ಡೆಪ್ಟಿ ಕಮಿಷನರ್ ಇನ್ ಮೈ ಕಾನ್ಸ್ಟಿಟ್ಯೂನ್ಸಿ. ಇಡೀ ರಾಜ್ಯದಲ್ಲಿ ಇರಲಿ, ಐ ಆಮ್ ಎ ನ್ಯಾಷನಲ್ ಪ್ರೆಸಿಡೆಂಟ್,
ಐ ಸ್ಪೋಕ್ ದಿಸ್ ಇಸ್ ಆಲ್ಸೋ ಇನ್ ಮಹಾರಾಷ್ಟ್ರ, ಪುಣೆ ಎಲ್ಲ ಮಾತಾಡಿದ್ದೇನೆ. ಮೈ ಕ್ಷೇತ್ರದಲ್ಲಿ, ಮೈ ಕಾನ್ಸ್ಟಿಟ್ಯೂನ್ಸಿ, ದೇ ಹವ್ ನಾಟ್ ಡನ್ ಪ್ರಾಪರ್ ಸೆನ್ಸಸ್ ಅಟ್ ಆಲ್. ದರ್ ಇಸ್ ನೋ ಡೌಟ್. ಈಗ ನಾನು ಬರೆದು ಇಟ್ಟಿರೋದು ನಮ್ಗೆ ಗೊತ್ತಿದೆ, ನಮ್ಮ ಮನೆ ಪಕ್ಕದಲ್ಲ, ನಮ್ಮ ಸ್ಟ್ರೀಟ್ ಪಕ್ಕದಲ್ಲಿ ಯಾರಿದಾರೋ. ಈಗ ತಾವೆಲ್ಲರೂ ಇದ್ದೀರಿ ಸರ್, ಸಿಂಪಲ್ ಎಕ್ಸಾಂಪಲ್. ನಾವೆಲ್ಲ ರೈಟ್ಲ ಬರೆಯೋರ, ಲೆಫ್ಟ್ಲ ಬರೆಯೋರು ಸರ್? ಮೆಜಾರಿಟಿ ರೈಟ್ ನಲ್ಲಿ ಬರೆಯೋರು ತಾನೆ. ಯಾರೋ ಒಬ್ರು ಇಬ್ರು ಲೆಫ್ಟ್ ನಲ್ಲಿ ಬರಿಬಹುದು. ನನ್ನ ಊರಿನಲ್ಲಿ ಎಲ್ಲ ಸೆಲ್ ಕ್ಯಾಸ್ಟೆ. ಆದಿ ಆಂಧ್ರ ಇದ್ದಾರೆ, ಅವ್ರಿಗೆ ಸಫಾಯಿ ಕರ್ಮಚಾರಿನಲ್ಲಿ ಲೋನ್ ಕೊಡ್ತಾರೆ. ಈ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅನ್ನ ಕೊಡೋದು. ಈ ಅಧಿಕಾರಿ ಏನ್ ಮಾಡ್ಬೇಕು? ಎಷ್ಟು ಜನ ನೀವು KGF ಕೊಟ್ಟಿದ್ರಿ, ಎಷ್ಟು ಕೋಟಿಗಳು ಕೊಟ್ಟಿದ್ದಾರೆ, ಅವ್ರನ್ನ ನೀವು ಜನರಲ್ ಹಾಕ್ಬೇಕಾ ಇಲ್ವಾ? ಅವ್ರ ಹೆಸರು ಏನು? ಅಂತೋನಿ ಅಂತಾರು, ಸೆಬಾಸ್ಟಿನ್ ಅಂತಾರು. ಇವ್ರು ಹೆಂಗ್ ಬರ್ತಾರೆ ಸಫಾಯಿ ಕರ್ಮಚಾರಿನಲ್ಲಿ? ಇವ್ರು ಹೆಂಗ್ ಬರ್ತಾರೆ ST ನಲ್ಲಿ? ಬರೋದಿಲ್ಲ. ಹೈದರಾಬಾದ್ ನಲ್ಲಿ ಯಾರೋ ಒಬ್ರು ಫಾದರ್ ಕೇಸ್ ಹಾಕಿದ್ರು. ಹೈಕೋರ್ಟ್ ಏನು ಜಡ್ಜ್ಮೆಂಟ್ ಕೊಟ್ಟಿದೆ, 10 ವರ್ಷ ಮುಂದೆ ನೀವು ಕ್ರಿಶ್ಚಿಯನ್ ಆಗಿದ್ರಾ? ಹೌದು. ಮತ್ತೆ ನೀವು ಹೆಂಗ್ರಿ ಸೆಲ್ ಕೇಸ್ ಮೇಲೆ ನಾನು ಬೈದಿದ್ರು, ಸೆಲ್ ಕೇಸ್ ನೀವು ಕೇಸ್ ಕೊಟ್ಟಿದ್ರಿ? ಪೊಲೀಸ್ ಅವನ್ ತಪ್ಪು ಮಾಡಿದಾನು, ಇದು ಸರಿ ಇಲ್ಲ. ಒನ್ಸ್ ನೀ ಹಿಂದೂನಲ್ಲಿ ಹೋಗ್ಬಿಟ್ರೆ, ಬೇರೆ ಮತ ಯಾವ್ದಾದ್ರು ನೀವು ಹೋದ್ರೆ, ಯು ಆರ್ ನಾಟ್ ಎನ್ ಸೆಲ್ ಕ್ಯಾಸ್ಟ್ ಮ್ಯಾನ್. ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಈಗ ಇವ್ರು ವೆರಿಫೈ ಮಾಡ್ಬೇಕಾ ಇಲ್ವಾ? ನಾನ್ ರಿಸ್ಕ್ ತಗೊಂಡ್ ಮಾಡಿದೀನಿ ಸರ್, ನನ್ ಖರ್ಚಿದ್ದು, ನನ್ ಸರ್ಕಾರ ಖರ್ಚಿಲ್ಲ. ಇವ್ರಿಗೆ ಸರ್ಕಾರದಲ್ಲಿ AC ಕಾರ್ ಕೊಟ್ಟು, AC ರೂಮ್ ಕೊಟ್ಟು, ಅಧಿಕಾರಿ ಕೂಡಿಸಿ ಇವ್ರು ಹೇಳೋದು ಕೇಳ್ತಾರ. ಅವರು ನಾವ್ ಹೇಳೋದು ಕೇಳ್ತಾರ? ಇಲ್ಲ, ನಾವೆಲ್ಲ ಕರೆಕ್ಟ್ ಆಗಿ ಮಾಡಿದ್ದಾರೆ. ಏನೂ ಮಾಡಿಲ್ಲ. ರೇಷನ್ ಕಾರ್ಡ್ ಆಫೀಸರ್ ಬಂದಿಲ್ಲ, ಜೊತೆಲಿ ಇರ್ಬೇಕಿಲ್ವಾ? ಆ ರೇಷನ್ ಕಾರ್ಡ್ ನಲ್ಲಿ BPL ನಲ್ಲಿ ಇಷ್ಟಿದೆ, ಮಂತ್ರಿಗಳು ಹೇಳ್ತಾರೋ ಇಷ್ಟು ಬೋಗಸ್ BPಗಳಿದೆ. ಹೆಂಗ 6,000 8,000 ಹೇಳ್ತಾರೆ. ಈಗ ನಾನು ಮಾಡಿರೋದು ಬರೀ ಅರ್ಧ ಭಾಗ, ಓನ್ಲಿ ಮೈನಿಂಗ್ ಸೈಡ್. ನಾನ್ ಮೈನಿಂಗ್ ಸೈಡ್ ಎಷ್ಟು ಜನ ಇದಾರೆ ಗೊತ್ತಾಗಿರ್ಕೋ? ಎಲ್ಲ ಚೆಕ್ ಮಾಡಿದ್ವಿ ಸರ್. 22% ಇದೆ, 22%. ಹೈಯೆಸ್ಟ್ ಸೆಟಲ್ ಕೇಸ್ ಲೊಕೇಟೆಡ್ ಇನ್ KGF ಕಾನ್ಸ್ಟಿಟ್ಯೂನ್ಸಿ, ಹೈಯೆಸ್ಟ್ ಕೊರಮಂಡಲ್ ಮೈನಿಂಗ್ ಏರಿಯಾ. ಅದನ್ನ ಬಿಟ್ರೆ ನಾನ್ ಮೈನಿಂಗ್ ಏರಿಯಾ ಕೊರಮಂಡಲ್ ಟು ಮಾರಿಗುಪ್ಪಂ 5 ಕಿಲೋಮೀಟರ್ಸ್ ಇದೆ. ಅಷ್ಟೂ ಪೂರ್ತಿ 80% ಆಫ್ ಸೆಲ್ ಕಾಸ್ಟ್. ಅವರು ಚರ್ಚಿಗೆ ಹೋಗಿದಾರೋ, ಕ್ರಿಶ್ಚಿಯನ್ ಆಗಿದಾರೋ? ಎಲ್ಲಿ ದೇವರು ನನ್ಗೆ ಬೇಕು, ಯಾವ ದೇವರಾದ್ರೂ ಇಟ್ಕೊಳ್ಳಿ. ಬಟ್ ವಾಟ್ ಈಸ್ ಇಸ್ ರೇಸ್? ವಾಟ್ ಈಸ್ ಇಸ್ ಫಾದರ್ ರೇಸ್? ವಾಟ್ ಈಸ್ ಇಸ್ ಗ್ರಾಂಡ್ ಫಾದರ್ ರೇಸ್? ಅದನ್ನ ತಗೊಳ್ಬೇಕು ಸೆನ್ಸಸ್ ನಲ್ಲಿ. ಇವ್ರು ಯಾರ ಕೆಲಸನೇ ಮಾಡಿಲ್ಲ. ಇದು ಯಾರು ಮಾಡ್ಬೇಕು? DC ಅವರು ಕರಿಬೇಕು, ಅಧಿಕಾರಿನ ಕರಿಬೇಕು. ಅಧಿಕಾರಿಗಳು ಹೇಳ್ತಾರೋ ಇಲ್ಲ ನಾ ಕರೆಕ್ಟ್ ಆಗಿ ಮಾಡಿಲ್ಲ. ದೇ ಹ್ಯಾವ್ ನಾಟ್ ಡನ್ ಪ್ರಾಪರ್ಲಿ. ಸುಮ್ಮನೆ ಬರ್ತಾರ, ನಿಮ್ದು ಆಧಾರ್ ಕಾರ್ಡ್ ತೋರಿಸಿ, ರೇಷನ್ ಕಾರ್ಡ್ ತೋರಿಸಿ, ತೋರಿಸ್ಬಿಟ್ರೆ ಏನಿದೆ ಅದ್ರಲ್ಲಿ? ವೆರಿಫೈ ಮಾಡ್ಬೇಕು. ತಲೆನೋವು ಸರ್, ಹಾಸ್ಪಿಟಲ್ಗು ಬ್ಲಡ್ ಚೆಕ್, ಸ್ಕ್ಯಾನಿಂಗು ಏನೇನು ತಗೊಳ್ತಾನು, ಎಲ್ಲ ಪೂರ್ತಿ ತಗೊಂಡ್ಮೇಲೆ ಕೊನೆಗೆ ಹೇಳ್ತಾನೋ ಸ್ವಲ್ಪ ಏಟ್ ಆಗಿದೆ ಅಂತಾನು. ಆ ತರ ಗೆದಿದು. ಇವ್ರು ಏನು ವಿಚಾರಣೆ ಮಾಡಿಲ್ಲ. ಯಾವ ಮುಳ್ಬಾಗಲ್ ಟೀಚರ್ನ ನನ್ನ ಕ್ಷೇತ್ರದ ಕಳಿಸ್ತಾರೆ ಸರ್. ಆಯಮ್ಮ ನನ್ನೇ ಕೇಳ್ತಿದ್ದೆ, ಸರ್ ವಾರಂಟ್ ರೋಡ್ ಅಂದ್ರೆ ಏನು? ನಿಮ್ಗೆ ರೋಡೇ ಗೊತ್ತಿಲ್ಲ ಅಂದ್ರೆ ಸೆನ್ಸಸ್ ಹೆಂಗ್ ತಗೊಳ್ತೀರಿ ನೀವು? ನನ್ನ ಕೇಳ್ತಾ ಇದಾರೆ ಸರ್. ಬೇರೆ ಯಾರನ್ನೋ ಎಕ್ಸಾಂಪಲ್ ಬೇಡ, ನೀವು ಯಾರಮ್ಮ ಅಂತ ಕೇಳಿದ್ವಿ. ಸರ್ ನಾವು ಸೆನ್ಸಸ್ ತಗೊಳಕ್ ಬಂದಿದ್ವಿ. ಎಲ್ಲಿಂದ ಬಂದಿದ್ದೆ? ನಾವು ಮುಳ್ಬಾಗಲಿಂದ ಬಂದಿದ್ದೆ. ಆ ಅಧಿಕಾರಿ ಏಜೆಂಟ್ ಕೇಳಿದ್ರೆ ಅವ್ರಿಗೊಂದು ಏಜೆಂಟ್ ಇಟ್ಟಿದ್ದಾರೆ ಮೇಸ್ಗಳ. ಸರ್ ಶಾರ್ಟೇಜ್ ಆಫ್ ಸ್ಟಾಫ್ ಅಂತ. ಶಾರ್ಟೇಜ್ ಆಫ್ ಸ್ಟಾಫ್ ಯಾತಕ್ಕೆ ಇದು ಸತ್ಯಾಂಶ ಕೆಲಸ ಅಂತ ಹೇಳ್ತೀರಿ? ಇದು ಯಾರು ಸರ್ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು? ಡೆಪ್ಟಿ ಕಮಿಷನರ್ ಮಾತಾಡ್ಬೇಕು, ಅವ್ರದನ್ನ ಕರೆದು ಮೀಟಿಂಗ್ ಇರಬೇಕು. ಎಲ್ಲ ತಹಸೀಲ್ದಾರ್ನ ಈ ತರ ಚಾರ್ಜಸ್ ಮಾಡಿದ್ದಾರೋ, ಈ ಚಾರ್ಜಸ್ ನೀವು ಉತ್ತರ ಕೊಡ್ಬೇಕನ್ನ ಐ ರಿಕ್ವೆಸ್ಟೆಡ್ ಆಲ್ಸೋ ತಹಸೀಲ್ದಾರ್. ಅವ್ರು ಏನು ಹೇಳಿಲ್ಲ. ಆಯ್ತಾಯ್ತು ನಾ ವೆರಿಫೈ ಮಾಡ್ತೇನೆ. ಎಲ್ಲಿ ವೆರಿಫೈ ಮಾಡಿದ್ರಿ? ಯಾವ್ದ ಮೇಲೆ ವೆರಿಫೈ ಮಾಡಿದ್ರಿ? ಸ್ಕೂಲ್ ನಲ್ಲಿ ವೆರಿಫೈ ಮಾಡಿದ್ರಾ? ಸ್ಕೂಲ್ ಸರ್ಟಿಫಿಕೇಟ್ ಮೇಲೆ ವೆರಿಫೈ ಮಾಡಿದ್ರಾ? ಚರ್ಚಲ್ಲಿ ವೆರಿಫೈ ಮಾಡಿದ್ರಾ? ಸಫಾಯಿ ಕರ್ಮಚಾರಿ ಆಕ್ಟಿನಲ್ಲಿ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಲ್ಲಿ ಈ ಅಧಿಕಾರಿಗಳೆಲ್ಲ ಕೇಳಿ ಎಷ್ಟು ಸ್ಕಾಲರ್ಶಿಪ್ ತಗೊಳ್ತಾರದು? ಒಂದು ಸ್ಕೂಲ್ಗೆ ಎಷ್ಟು ಸ್ಕಾಲರ್ಶಿಪ್ ಹೋಗುತ್ತೆ ಅಂತ ಗೊತ್ತಾಗುತ್ತೆ ಇಲ್ವ ಸರ್? ಅವ್ರು ಹೇಳ್ತಾರೋ ನಾನು ಕ್ರಿಶ್ಚಿಯನ್ ಇರ್ಲಿ, ಬಟ್ ಸ್ಕಾಲರ್ಶಿಪ್ ಯಾಕೆ ತಗೊಳ್ತೀರಿ? ಈಗ ಓಟ್ಗೋಸ್ಕರ ನಾನು ಮಾತಾಡಿಲ್ಲ. ಈಗ ಮಾತಾಡ್ಬಿಟ್ಟು ಓಟ್ ಹಾಕೋದಿಲ್ಲ. ಅದು ಓಟ್ ಬಂದ್ರೆ ಏನೋ, ಬಂದಿಲ್ಲ ಅಂದ್ರೆ ನಮಗೇನೋ. ಸತ್ಯಾಂಶ ಕೆಲಸ ಇರಬೇಕು. ಆ ಕೆಲಸ ಮಾಡೋದಕ್ಕೆ ನಾವು ಪಬ್ಲಿಕ್ ಬಂದಿರೋದು. ನಾವೇನೋ ಗೂಬೆ ಹೆಬ್ಬಟ್ಟುಗಳಾಗ ಬಂದಿಲ್ಲ. ನಾವು ಇಂಡಿಯನ್ ಏರ್ಲೈನ್ಸ್ ಟ್ರಾಫಿಕ್ ಸೂಟ್ ಅಂತ ಬಂದಿರೋನು.
ಐ ಆಲ್ಸೋ ನೋ ವಾಟ್ ಇಸ್ ಅಡ್ಮಿನಿಸ್ಟ್ರೇಷನ್. ಮೈ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸರಿಯಾಗಿ ಮಾಡಿಲ್ಲ. ಈ ತರ ನಮ್ಮ ಕೋಲಾರ ಜಿಲ್ಲಾದಲ್ಲಿ ಎಲ್ಲಿಯಾಗಿ ಸರಿಯಾಗಿ ಮಾಡಿದಾರ? ತಾವು ಹೇಳಿ ಸರ್, ಮಾಡಿದಾರ? ಇಲ್ಲ. ನಮ್ಮ ಜಿಲ್ಲಾಗ ಅಧಿಕಾರಿ ಯಾರು? ಡೆಪ್ಟಿ ಕಮಿಷನರ್. ಈಗ ನಾವು ಯಾರ ಹತ್ರ ನಾವು ಮೆಸೇಜ್ ಕೊಡಬೇಕು? ಥ್ರೂ ಮೈ ಮೀಡಿಯಾ, I can humble request of my media, it has go to Deputy Commissioner and it has go to the state level also. There is lot of ministers is there. We are not against any caste, color, creed. Article 14 ಅಂದ್ರೆ ಈಕ್ವಲ್ ರೈಟ್ಸ್. ನನಗೆ ಅದು ಈಕ್ವಲ್ ರೈಟ್ಸ್ ಇದೆ ಇಲ್ವಾ? ಈ ಕೆಲಸ ಮಾಡಿಲ್ಲ ಸರ್. ಈ ತರ ಕೆಲಸ ಯಾರಾದ್ರು ಮಾಡಿದ್ರೆ ತೋರಿಸಲಿ ಸರ್ ಡಿ ಸಿ ಮುಂದೆ. ನಾನು ತಗೊಂಡಿದ್ದೆ ನೋಡಿ ಸರ್. ಒಂದ್ಸಲ ನೋಡ್ಕೊಳ್ತೀರಾ ಸರ್ ಹೆಂಗ್ ಮಾಡಿದ್ದೆ ನಾನು? ತೋರಿಸಿ. ಇದೇ ನನ್ನ ಕೇಳ್ತಾರೋ ಸರ್, ನೀವು ಮಾಡಿರೋದೆಲ್ಲ ಸ್ವಲ್ಪ ಕೊಡಿ, ನಾವು ಜೆರಾಕ್ಸ್ ಮಾಡ್ಕೊಂಡು ವೆರಿಫೈ ಮಾಡ್ತೀವಿ ಅಂತಾರು. ನಾನ್ ಮಾಡಿದ ಮೇಲೆ ಇವ್ರು ತಗೊಂಡು ಜೆರಾಕ್ಸ್ ಮಾಡಿ ವೆರಿಫೈ ಮಾಡೋದಾ? ವಾರ್ಡ್ ನಂಬರ್ ಇದೆ, ಆಧಾರ್ ಕಾರ್ಡ್ ನಂಬರ್ ಇದೆ, ಅವ್ರ ಹೆಸರಿದೆ, ಅವ್ರದ್ದು ಸಿಗ್ನೇಚರ್ ಇದೆ, ಯಾರು ತಗೊಂಡಿದ್ದಾನ ಆ ಏರಿಯಾನಲ್ಲಿ ಅವ್ರ ಸಿಗ್ನೇಚರು ಇದೆ, ಅವ್ರು ಯಾರು ಏಡಿನ ಏಕೆನ ಪಕ್ಕದಲ್ಲಿ ಪರಯಾರು ಬರ್ದಿದ್ದಾರೆ. ಇನ್ನೇನು ಬೇಕು? ಇಲ್ಲ ಸರ್, ಕೆಲವರು ಸರಿಯಾಗವೇ ಹೇಳೋದಿಲ್ಲ, ಅವ್ರು ಹೇಳೋದಿಲ್ಲ. ಹೀಗೆ ನಮ್ಮ ಊರಿಗೆ ಬನ್ನಿ, ಯಾರ್ಯಾರು ಎಸ್ ಸಿಗಳು ನಿಮ್ಗೆಲ್ಲ ಮನೆ ಕೊಡ್ತೀವಿ ಅಂದ್ರೆ 13,000 ಮನೆ ಇದೆ BGM ಮಾತ್ರ. 13,000 ಹೇಳ್ತಾರೆ. ಒಂದು ಫ್ಯಾಮಿಲಿಗೆ 5 ಮೆಂಬರ್ ಇದ್ರೆ ಇವ್ರು ಕ್ಯಾಲ್ಕುಲೇಷನ್ 13 into 5 ಎಷ್ಟಾಗುತ್ತೆ? ಆದ್ರೆ 70,000 ಆಗುತ್ತೆ ಇಲ್ವಾ? ಓನ್ಲಿ ಮೈನಿಂಗ್ ಪಾರ್ಟ್. ಅದಲ್ಲ, ಈಗ ಅವ್ರು ಪಾರ್ಟಿಸಿಪೇಷನ್ ಮಾಡೋದಿಲ್ಲ ಪೊಲಿಟಿಕಲ್ ಅಲ್ಲಿ. ಯಾವನೋ ಬರ್ತಾನೆ MLA, ಯಾವನೋ ಕೌನ್ಸಿಲರ್ ಇರ್ತಾನೆ, ನಮ್ಗೇನು ಸಂಬಂಧ ಆದಿಲ್ಲ. ಎಲ್ಲಾ ಸೆಲ್ಕಸ್ ಒಂದೊಂದು ಮನೆ ಕೊಡ್ತೀವಿ ಹೇಳ್ಬಿಡಿ, ಎಲ್ಲ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡ್ತಾರೆ. ಇದೇ ವೆರಿಫಿಕೇಶನ್ ಮಾಡೋದು. ನೀ ಯಾವ್ದೋ ವೆರಿಫಿಕೇಶನ್ ಮಾಡೋದಿಲ್ಲ, ಸುಮ್ಮನೆ ನಾವು ಮಾಡಿದ್ವಿ ಎಲ್ಲ ಕರೆಕ್ಟ್ ಆಗಿದೆ ನಾವು ಸರ್ಕಾರ ಸಬ್ಮಿಟ್ ಮಾಡ್ತೀವಿ ಅಂದ್ರೆ ಚಾಲೆಂಜ್ ಗೌರ್ಮೆಂಟ್ ಆಲ್ಸೋ. ಅನ್ಫಾರ್ಚುನೇಟ್ಲಿ ಐ ಆಮ್ ನಾಟ್ ಇನ್ ದಟ್ ಅಸೆಂಬ್ಲಿ. ಇಫ್ ಐ ವುಡ್ ಇನ್ ದ ಅಸೆಂಬ್ಲಿ ಐ ವುಡ್ ಟೇಕನ್ ಇನ್ ಟು ಟಾಸ್ಕ್ ಬಿಕಾಸ್ ಐ ಹ್ಯಾವ್ ಎವಿಡೆನ್ಸ್. ಇಷ್ಟು ಮಾತ್ರ ನಮ್ಮ ಪ್ರೆಸ್ಗೆ ನಾನು ನ್ಯೂಸ್ ಕೊಡೋದು ಕೇಳುತ್ತೆ ಸರ್. ತಾವು ಏನಾದ್ರು ಕೇಳಬೇಕಾದ್ರೆ ನಿಮ್ದು ನಿಮ್ ಡೌಟ್ ಕೇಳಿ ಸರ್, ನಾನು ಉತ್ತರ ಕೊಡ್ತೀನಿ. ಆದಿ ಕರ್ನಾಟಕ ಕೋಲಾರ ಜಿಲ್ಲೆಯಲ್ಲಿ ಆದಿ ಕರ್ನಾಟಕ, ಚಿಕ್ಕಬಳ್ಳಾಪುರದಲ್ಲಿ ಆದಿ ದ್ರಾವಿಡ. ಹೌದು, ಅಲ್ಲೇ ಗೊಂದಲ ಇದೆ. ಅದನ್ನೇ ಸರ್ ಹೇಳ್ತಿರೋದು. ಅವ್ರು ಏನ್ ಮಾಡಿದ್ದಾರೆ, ಆ ಜಾತಿಗಳನ್ನ ಸ್ಪಷ್ಟವಾಗಿ ಅಲ್ಲಿ ಕೇಳಬೇಕು. ಉಪಜಾತಿಗಳು ಕೇಳಬೇಕಾದಾಗ ಮತ್ತೆ ಆದಿ ಕರ್ನಾಟಕ ಆದಿ ದ್ರಾವಿಡ ಅನ್ನೋದಕ್ಕೆ ಇವರು ನೇರವಾಗಿ ಮನೆ ಮನೆಗೂ ಹೋಗುವಂತ ಅವಶ್ಯಕತೆ ಏನಿತ್ತು. ಆದ್ರೆ ಮನೆ ಮನೆಗೂ ಹೋಗಿ ಕೇಳುವಂತ ವ್ಯವಸ್ಥೆ ಏಕೆನ ಏಡಿನ ಅಷ್ಟು ಕೇಳ್ತಾರೆ. ಅದರಲ್ಲಿ ಉಪಜಾತಿ ಯಾವುದು ಅಂತ ಕೇಳ್ಬೇಕಾದ್ರೆ ವಲಿಯಾನ, ಮಾದಿಗಾನ, ಪರಿಯಾನ ಕೇಳ್ಬೇಕು. ಒಳ್ಳೆ ತೊಂದರೆ ಆಗಿದೆ. ಲಕ್ಷಾಂತರ ಕಾರ್ಡ್ಗಳು 8 ಲಕ್ಷ ಜನ 8 ಲಕ್ಷ ಜನ ಮಾಡಿಸೇ ಇಲ್ಲ. ಯಾಕೆಂದ್ರೆ ಅವ್ರದ್ದು ಆಧಾರ್ ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಆಗ್ಲಿಲ್ಲ ಅಂದ್ರೆ ಅವ್ರು ಅದನ್ನ ರಿಸೀವ್ ಮಾಡ್ಕೊಳ್ಲಿಲ್ಲ. ಇದರಲ್ಲಿ ಫೀಡ್ ಮಾಡ್ಲಿಕ್ಕೂ ಆಗಲ್ಲ. ಈಗ KGF ನಮ್ಮ ಕರ್ನಾಟಕದಲ್ಲಿ ಅಥವಾ ಕೋಲಾರ KGF ಒಂದು ವಿಭಿನ್ನವಾದ ಕ್ಷೇತ್ರ. ಹೌದು, ಅಲ್ಲಿ ಆದಿ ಕರ್ನಾಟಕನೂ ಇದ್ದಾರೆ, ಆದಿ ದ್ರಾವಿಡನೂ ಇದ್ದಾರೆ, ಆದಿ ಆಂಧ್ರನೂ ಇದ್ದಾರೆ. ಆಮೇಲೆ ಅಲ್ಲಿರ್ತಕ್ಕಂಥ ಒಂದು ಸಮುದಾಯ ತಮಿಳುನಾಡಿರ್ತಕ್ಕಂಥ ತಮಿಳು ಮಾತಾಡ್ತಕ್ಕಂಥ ಭಾಷೆ ಬಹಳಷ್ಟು ಜನ ಆದಿ ದ್ರಾವಿಡ ಅಂತಾನೆ ಮೆನ್ಷನ್ ಮಾಡಿ, ಅಂದ್ರೆ ಆದಿ ದ್ರಾವಿಡ ಹಿಂದೂ ಅಂತ ADH ಅಂತ ಈಗ ತೆಗೆದು ಬಿಟ್ಟಾರೆ. ಹೆಚ್ಚು ತೆಗೆದಿದ್ದಾರೆ, ಸರ್ಕಾರ ತೆಗೆದಿರೋದು ಮಾಡ್ಕೊಂಡಿದ್ದಾರೆ. ಅವರಲ್ಲಿ ಪರ್ಯಾಯ ಅಂತ ಬರ್ಸಿದಿರ, ಬೇರೆ ಏನಾರ ಬರ್ಸಿರೋ ತರ ನಮ್ಮಲ್ಲಿ ಇನ್ಫಾರ್ಮೇಶನ್ ಇದೆಯಾ? ಅಂದ್ರೆ ಇವಾಗ ಅವರು ನಮ್ಮ KGF ಸರಿಯಾಗಿ ಮಾಡಿಲ್ಲ ಅಂತ. ಹೌದು, ಅಂದ್ರೆ KGF ಅಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಏನಂತ ತೋರಿಸಿದ್ದಾರೆ? ಈಗ ನಮ್ಗೆ ಗೊತ್ತಿರೋದು ನಮ್ಮ ಏರಿಯಾನ, ನಾನು ಹುಟ್ಟಿ ಬೆಳೆದಿರೋದು ಸನ್ ಆಫ್ ದ ಸಾಯಿಲ್. ನಮ್ಗೆ ಯಾರ್ಯಾರು ಏನು ಈ ಸೀಟ್ ನಲ್ಲಿ ಇದಾರು ಅವ್ರಿಗೆ ಹೋಗಿ ಕೇಳಿದ್ರೆ ಅವ್ರ ಫೋಟೋ ನೋಡ್ಬಿಟ್ಟು, ಈಗ ಜಾನ್ ಕೆನಡಿ ಒಬ್ರು ಇದ್ದಾರೆ ಇಟ್ಕೊಳ್ಳಿ ಸರ್. ಕೆನಡಿ ಹುಟ್ಟಿರೋ ಟೈಮ್ಲಿ ಇವನು ಹುಟ್ಟಿರೋದು, ಅದು ಕೆನಡಿ ಮೇಲೆ ಕೆನಡಿ ಇಟ್ಟಿದಾರ, ಅದಕ್ಕೋಸ್ಕರ ಅವ್ನು ಕೃಷ್ಣ ಆಗ್ಬಿಡ್ತಾನ? ಹೆಸರುಗಳಲ್ಲಿ ಇಟ್ಕೊಂಡು ಜಾತಿ ಬರೋದಿಲ್ಲ. ಚರ್ಚ್ಗೆ ಹೋದ್ರೆ ಜಾತಿಗಳು ಬರೋದಿಲ್ಲ. ಎವ್ರಿಬಡಿ ಇಸ್ ಗೋಯಿಂಗ್. ಐ ಆಮ್ ಆಲ್ಸೋ ಗೋಯಿಂಗ್ ಟು ಚರ್ಚ್, ಐ ಆಮ್ ಆಲ್ಸೋ ಗೋಯಿಂಗ್ ಟು ಮಸೂದಿ,
That is not the criteria. Who I am, what I am, what is my father, what is my grandfather. ಚೆಕ್ ಮಾಡಿದಾರಾ? ಇಲ್ಲ. ಅವರೆಲ್ಲ ಕ್ರಿಶ್ಚಿಯನ್ಸ್ ಅಂತ ತೋರಿಸ್ತಾ ಇದ್ದಾರೆ. ಸ್ಕಾಲರ್ಶಿಪ್ ಅವ್ರ ಎಜುಕೇಶನ್ ಕ್ರಿಶ್ಚಿಯನ್ ಸರ್ಟಿಫಿಕೇಟ್ ಕೊಡೋದು ತಹಸೀಲ್ದಾರ್ ಕೊಡ್ತಾರಾ? ತಹಸೀಲ್ದಾರ್ ಕೊಡೋಕಾಗುತ್ತಾ? ಇಲ್ಲ. ಈಗ ನೋಡಿ, ಅಲ್ಲಿ ಸಹಿತ ಉಪಜಾತಿಗಳಲ್ಲಿ ಮೇಜರ್ ಜನ ಕ್ರಿಶ್ಚಿಯನ್ ಅಂತ ಬರ್ಸಿದ್ದಾರೆ, ಆದ್ರೆ ಸವಲತ್ತಿಗೆ ಮಾತ್ರ ಶೆಡ್ಯೂಲ್ ಕ್ಯಾಸ್ಟ್ ಪರಿಹಾರ ಅಂತ ತಗೊಂಡೋಗ್ತಾರೆ. ಅವ್ರಿಗೆ ಇನ್ನೂ ಗೊತ್ತಿಲ್ಲ ಪರಿಹಾರ ಅಂದ್ರೆ ಏನು ಗೊತ್ತಿಲ್ಲ. ನಮ್ಮೂರ್ಗವ್ರಿಗೂ ಈಗ ರೈಟ್ ಲೆಫ್ಟ್ ನಮ್ಗೆ ಗೊತ್ತಿಲ್ಲ ಸರ್. ಒಂದ್ಸಲ ವಿಧಾನಸೌಧದಲ್ಲಿ ನಾನು ಕೇಳಿದ್ರು, ತುಂಬ ನಾಯಕರುಗಳೆಲ್ಲ ಇದ್ರು, ರಾಜನ್ ನೀವೇನು ರೈಟಾ ಲೆಫ್ಟಾ? ನಾನು ಸ್ಟ್ರೈಟ್ ಹೇಳ್ಬಿಟ್ಟು ಹೋದ್ರು. ನನ್ಗೆ ಲೆಫ್ಟು ಗೊತ್ತಿಲ್ಲ, ರೈಟು ಗೊತ್ತಿಲ್ಲ. ನಮ್ KJP ಅವ್ರಿಗೆ ಗೊತ್ತೇ ಇಲ್ಲ. ಈಗ ಶುರುವಾಗಿದ್ಮೇಲೆ ಅಂತ ರೈಟ್ ಅಂದ್ರೆ ಏನಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ರೈಟ್ ಅಲ್ಲಿ ಲೆಫ್ಟ್ ಅನ್ನ, ಎರಡು ನಂದೆ. ನಾ ಎರಡು ಇಲ್ಲಪ್ಪ ಸ್ಟ್ರೈಟ್ ಹೇಳ್ಬಿಟ್ಟು. ಇನ್ನು ಸರ್ಕಾರ ಅಂಕಿಅಂಶನ ಹೇಳಿಲ್ಲ, ನೀವು ನೋಡಿಲ್ಲ, ವರದಿ ಕೊಟ್ಬಿಟ್ಟಿದ್ದಾರೆ. ಸರ್ಕಾರ ಅಧಿಕೃತವಾಗಿ ಅಲ್ಲ ಒಂದು ಪ್ರೆಸ್ ಮೀಟ್ ಮಾಡೋದು, ಅಧಿಕೃತವಾಗಿ ವರದಿ ಇನ್ನೂ ಜಾರಿ ಮಾಡಿಲ್ಲ, ತಾತ್ವಿಕವಾಗಿ ಹೇಳಿರೋದನ್ನೇ ಇವರು ಇಟ್ಕೊಂಡು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಏನಾದ್ರು ಇದ್ರೆ ಸರಿಪಡಿಸಿಕೊಳ್ಳೋದಕ್ಕೂ ಪರಿಷ್ಕರಣೆ ಮಾಡೋದಕ್ಕೂ ಅವಕಾಶ ಇದೆ. ಅದರಿಂದ ಈ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿಲ್ಲ. ಈಗ ವರದಿ ಕೊಟ್ಟಿರೋ ಸರ್ಕಾರ ವರದಿ ಕೊಟ್ಮೇಲೆ ಅಂತಿಮ ಜಾರಿ ಇರಿ ಸರ್, ಅವ್ರು ಎಲ್ಲಿ ಸೆನ್ಸಸ್ ನಲ್ಲೇ ಮಿಸ್ಟೇಕ್ ಮಾಡಿದ್ದಾರೆ, ಸರಿಯಾದ ರೀತಿಯಲ್ಲಿ ಅವ್ರನ್ನ ಬೈಫರ್ಕೇಟ್ ಮಾಡೋ ವಿಚಾರದಲ್ಲಿ ತಪ್ಪು ಮಾಡಿದ್ದಾರೆ, ಅವ್ರು ಯಾರು ಯಾವ ಗುಂಪಿಗೆ ಸೇರ್ತಾರೆ ಅನ್ನೋದನ್ನ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಅವ್ರ ಪಟ್ಟಿಗೆ ಒಂದು ಕಾನ್ಸ್ಟಿಟ್ಯೂಷನ್ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದಾರೆ. ಈಗ ಎಷ್ಟು ಪರ್ಸೆಂಟೇಜ್ ಈ ತರದ್ದು ಎಂಟೈರ್ ಸ್ಟೇಟ್ ಮಾಡಿರೋದ್ರಿಂದ ಎಷ್ಟು ಪರ್ಸೆಂಟ್ ಈ ತರದ ಮಿಸ್ಟೇಕ್ಸ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದ್ರೆ ಆಗಿದೆ ಅನ್ನೋದನ್ನು ಅವರು ಒಪ್ಕೊಳ್ತಾರೆ. ಯಾರು ಈ ಮುಂಚೆ ಯಾರು ಅದು ಒಪ್ಕೊಳ್ತಾ ಇದ್ದಾರೆ. ಆದ್ರೆ ಗವರ್ಮೆಂಟ್ ಫಸ್ಟ್ ಈ ಒಳ ಮೀಸಲಾತಿ ಇದೇನಿದೆ ಅದನ್ನ ಮೊದಲು ಇದು ಮಾಡಿ ಜಾರಿಗೆ ತಂದು ಆಮೇಲೆ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ಇದೇನು ಪ್ರಾಬ್ಲಮ್ ಇಲ್ಲ ಅಂತ ನಾವು ಹೇಳಕ್ ಬರೋದಿಲ್ಲ. ಎಲ್ಲಾ ಸೆನ್ಸಸ್ ಅಲ್ಲಿ ಈ ತರ ಪ್ರಾಬ್ಲಮ್ಸ್ ಬಂದೇ ಬರ್ತದೆ. ಆದ್ರೆ ಪ್ರಾಬ್ಲಮ್ಸ್ ಸಾಲ್ವೇಷನ್ಸ್ಗೆ ಏನು ಸ್ಟ್ಯಾಂಡಿಂಗ್ ಕಮಿಟಿ ಇವಾಗ ನಾಳೆ ಮೀಟಿಂಗ್ ಸೇರ್ತಾರೆ 16 ಆವತ್ತು ಕಂಪ್ಯೂಟರ್ ಕ್ಯಾಬಿನೆಟ್, ಆ ಕ್ಯಾಬಿನೆಟ್ ಅಲ್ಲಿ ಇದನ್ನ ತಗೊಂಡು ಡಿಸಿಷನ್ ಮಾಡ್ಲಿ, ಈ ಕರೆಕ್ಷನ್ಸ್ ಏನಿದೆ ಅದನ್ನ ಮಾಡ್ಕೊಳ್ಳಿ. that is the reason I brought to your notice. ನಿಮ್ಮ ನೋಟಿಸ್ ಅದೇ ಇದನ್ನು ಯಾರು ಹೇಳಬೇಕು? when I bring to that deputy commissioner is authority of this district. ಅವ್ರ ಗಮನಕ್ಕೆ ಯಾತಕ್ಕೆ ತಗೊಂಡು ಬಂದಿದ್ದಾರೆ? let it move the message to the government. ಈಗ ಸರಿಯಾಗಿ ಈಗ ನೋಡಿ, ಈಗ ಯಾಕೆ ಮಾಧ್ಯಮಗಳ ಮುಂದೆ ಬಂದು ಹೇಳ್ತಾ ಇದ್ದೀರಿ, ಯಾಕೆ ಬೇರೆ ಕಡೆ ಎಲ್ಲಾನು ಪ್ರೊಟೆಸ್ಟ್ಗಳು ನಡೀತಾ ಇದೆ ಅಂದ್ರೆ, ನೀವು ಅದನ್ನ ಎಲ್ಲಿ ನ್ಯೂನತೆಗಳು ಸರಿ ಹೋಗಿದೆ ಸರಿ ಇಲ್ಲ ಅನ್ನೋದು ಕಾಣ್ತಾ ಇದೆಯೋ ಅದನ್ನ ಗಂಭೀರವಾಗಿ ನೋಡಿ ಅನ್ನೋ ಒಂದು ಎಚ್ಚರಿಕೆ ಮಾಧ್ಯಮಗಳ ಮುಖಾಂತರ ತಮ್ಮ ಮುಖಾಂತರ ಅದೇ ಆಗ್ಬೇಕು ಅಂತ. ನಾವು ಒಳ ಮೀಸಲಾತಿಗೆ ಯಾರು ವಿರೋಧಿಗಳಲ್ಲ, ಆದ್ರೆ ಏನ್ ನೀವು ಮಾಡ್ತಾ ಇದ್ದೀರಿ ಅದು ಸ್ಪಷ್ಟವಾಗಿರ್ಬೇಕು. ಯಾರು ನಿಜವಾದಂತ ಅಸ್ಪೃಶ್ಯರು ಯಾರಿದ್ದಾರೆ, ಈಗ ಅವನು ನಾನು ಜಾತಿನೇ ಅಲ್ಲ ಅಂತ ತಿಳ್ಕೊಳ್ಳೋವನಿಗೆ ಜಾತಿಯಲ್ಲಿ ಯಾಕೆ ರೈಟ್ಸ್ ಕೊಡ್ತೀರಿ? ವಾಟ್ಸ್ಆಪ್ ಅವ್ರಿಗೆ ಅವಕಾಶ ಕೊಡಿ. ಕೃಷ್ಣಮೂರ್ತಿ ಇಲ್ಲೇ ಅಣ್ಣ, ಅದರಿಂದ ಉಳಿದ 97-98% ಜನಕ್ಕೆ ಯಾಕೆ ಅನ್ಯಾಯ ಆಗಬೇಕು? ಈಗ ನೀವೇನಾದ್ರೂ ಡಿಮ್ಯಾಂಡ್ ಮಾಡಿದ್ರೆ ಉಪ ಸಮಿತಿ ರಚಿಸಬೇಕು ಅಂದ್ಬಿಟ್ಟು ಅದನ್ನ ಮೂಲೆಗೆ ಟ್ರ್ಯಾಕ್ ಮಾಡಿದ್ರೆ ಈ ಪ್ರಾಬ್ಲಮ್ಸ್ ಸಾಲ್ವ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ?
ಜನಕ್ಕೆ ಅನ್ಯಾಯ ಆಗುತ್ತೆ. ಫಸ್ಟ್ ಜಾರಿ ಮಾಡಿ ಆಮೇಲೆ ಇದನ್ನ ಸರಿಪಡಿಸ್ಕೊಳ್ಳೋಣ ಅನ್ನೋದು ಅವ್ರ ವಾದ. ಈಗ ಆಯೋಗದ ವರದಿಯಲ್ಲಿ ನಾನಾ ತರ ಪ್ರತಿನಿಧಿಕೊಂಡು ಜಾರಿ ಮಾಡಿದ್ರಲ್ಲಿ ಏನ್ ರೆಡಿ ಮಾಡ್ಕೊಳ್ಳೋದು ಕೆಲಸ ಮಾಡಿ ಇಷ್ಟು ಹಿಂದ್ಗಡೆ ಎಷ್ಟು ಕಮಿಷನ್ ಆಗಿದ್ದಾವೆ ಅವ್ರ ಬರೆದ್ರು ಆಯೋಗ ಇದ್ದಾವಲ್ವಾ ಕಮಿಷನ್ಸ್ ಮಾಡಿರೋಂಥವು ಡಾಕ್ಟರ್ ಕಮಿಟಿ ಮಂಡಲ ಆಯೋಗ ಮತ್ತು ಎಲ್ಲ ಆಯೋಗದಲ್ಲೂ ಇದರ ಸಮಸ್ಯೆಗಳು ಬಂದಿದ್ದಾರೆ ಬರದೇ ಇರೋದಿಲ್ಲ. ಆದ್ರೆ ಸಬ್ಜೆಕ್ಟ್ ಕರೆಕ್ಷನ್ ಅದು ಬಂದ್ಬಿಟ್ಟು ಮತ್ತೆ ಅದರ ಪರಿಷ್ಕರಣೆಗೆ ಅವಕಾಶ ಇದ್ದೇ ಇರ್ತದೆ. ಅದಕ್ಕೆ ಮಾತ್ರ ಇವತ್ತು ಆಯೋಗನೇ ಮಾಡಬೇಕು. ಈಗಲ್ಲ ಈಗ ರಾಜೇಂದ್ರ ಸರ್ ಹೇಳ್ತಿರೋದು ಅದನ್ನ ಏನಂದ್ರೆ ಏನ್ ತಪ್ಪು ಆಗಿದೆ ಆ ತಪ್ಪನ್ನ ಸರಿಪಡಿಸಿ then let it go to the government. ಸರ್ ಒಂದೇ ಒಂದು ಎಕ್ಸಾಂಪಲ್ ಬೆಂಗಳೂರ್ದು ಸರ್ ಒಂದು ಆ ಸಬ್ಜೆಕ್ಟ್ ನೀವು ಫೋಕಸ್ ಮಾಡಿ. ಬೆಂಗಳೂರ್ದು ಒಂದೇ ಸರ್ ಎಲ್ಲ ಮಾಹಿತಿಗಳು ಮುರಳಿ ಮುಂಚೆ ಆಯೋಗದವರು ತಪ್ಪುಗಳು ಎಲ್ಲಿ ತಪ್ಪಾಗಿದೆ ಎಲ್ಲ ಸರಿ ಮಾಡ್ಕೊಳ್ಳೋದು ಪ್ರತಿ ಜಿಲ್ಲೆಯಲ್ಲಿ ಆಯೋಗಗಳು ಪ್ರವಾಸ ಮಾಡಕ್ಕೆ ಅಲ್ಲಿ ಚರ್ಚೆ ಮಾಡಬೇಕಾಯ್ತು. ಅದು ಮಾಡಿಲ್ಲ ಅವರು ಏಕಾಏಕಿಯಾಗಿ ಅವರು ಕೊಟ್ಟಿದ್ದಾರೆ. ನಾವೆಲ್ಲ ಆಗಿದೆ ಅಂತ ಹೇಳಿದ್ರಲ್ಲ ಅದಾಗಿದೆ. ಅವರು ಎಲ್ಲಿ ಬಂದಿಲ್ಲ ಎಲ್ಲಿ ಅದು ಒಳ ಮೀಸಲಾದ ಆಯೋಗ ಎಲ್ಲಿ ಬಂದಿಲ್ಲ ಕೇಳಿ ಚರ್ಚೆ ಮಾಡಿಲ್ಲ. ಆ ಮಿಸ್ಟೇಕ್ಸ್ ನ ಯಾರು ಫಾರಾಗಿ ಮಾತಾಡ್ತಾ ಇದ್ದಾರೆ ಅವರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಒಪ್ಕೊಂಡಿದ್ದಾರೆ. ಇಲ್ಲ ನಮಗೆ ಅದೇ ಮಾತು ಹೇಳಿದ್ರು ಏನಂದ್ರೆ ಮಿಸ್ಟೇಕ್ಸ್ ಆಗಿದ್ದಾವೆ ಈಗ ಅದನ್ನೇ ನೋಡಿ ಒಂದು ರೆಸಲ್ಯೂಷನ್ ಮಾಡಿದ್ದಾರೆ ರಾಜ್ಯದಲ್ಲಿ ಇರುವಂತ ಈ ಪರಿಶಿಷ್ಟ ಜಾತಿಯ ಒಂದು ಪ್ರೆಸ್ ನೋಟ್ ತುಂಬಾ ಪಕ್ಕ ಇದೆ. ಆರ್ಗ್ಯುಮೆಂಟ್ ಅಲ್ಲಿ ನನಗೆ ಕನ್ಫ್ಯೂಷನ್ ಆಗ್ತಿದೆ. ಇಲ್ಲ ಒಂದು ನಿಮಿಷ ಸರ್ ಒಂದು ನಿಮಿಷ ತಾವು ಕೇಳಿ ಸರ್. ವಾಟ್ ಈಸ್ ಯುವರ್ ಡೌಟ್? ಸರ್ ಒಂದೇ ಒಂದು ಉದಾಹರಣೆ ಸರ್ ಮಾತಾಡೋದು ಡೌಟ್ ಏನಿದೆ? ಎಸ್ ಸರ್. ನೀವು ಏನಿದೆ ಡೌಟ್ ಅಂದ್ರೆ ನೀವು ಫೋಕಸ್ ಬಂದ್ಬಿಟ್ಟು ಕರೆಕ್ಷನ್ ಮೇಲೆ ಇಲ್ಲ ಅಥವಾ ಇದು ಕಂಪ್ಲೀಟ್ ಆಗಿ ಇದು ಅನ್ನೋದು ಅನ್ಸೈಂಟಿಫಿಕ್ ಆಗಿದೆ ಸೆನ್ಸಸ್. ಈ ಸೆನ್ಸಸ್ ನ ಮತ್ತೆ ರೀಸೆನ್ಸಸ್ ಮಾಡ್ಬೇಕಂತ ಹೇಳ್ತಾರೆ. ಲ್ಯಾಕ್ ಇನ್ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ. ಯಾರು ಸೆನ್ಸಸ್ ತಗೊಂಡು ಬಂದಿದಾರೋ ಅವ್ರು ಪ್ರಾಪರ್ ಸೆನ್ಸಸ್ ತಗೊಂಡಿಲ್ಲ. ಐ ಕ್ಯಾನ್ ಚಾಲೆಂಜ್. ನಾವು ಮಾಡಿರೋ ಕೆಲಸ ಅವ್ರು ಮಾಡಿಲ್ಲ. ಅವ್ರಿಗೆ ಸಿಬ್ಬಂದಿಗಳಿದ್ದಾರೋ? ನನಗೆ ಸಿಬ್ಬಂದಿಗಳಿಲ್ಲ. ನಮ್ಮ ಪಕ್ಷ ಇದೆ, ನಮ್ಗೆ ರೈಟ್ಸ್ ಇದೆ. ಬಿಕಾಸ್ ವಿ ಆರ್ ಕಂಟೆಸ್ಟಿಂಗ್ ಇನ್ ಅಂಬೇಡ್ಕರ್. It is a reserve constitution area. If I am not taking interest, then who will take interest? ಅದಕ್ಕೋಸ್ಕರ ನಾನು ಇಂಟ್ರೆಸ್ಟ್ ತಗೊಂಡು ನಾನು ಕೆಲಸ ಮಾಡಿದ್ದೇನೆ. ಎಷ್ಟು ಕ್ಲಿಯರ್ ಆಗಿ ಮಾಡಿದೆ ನೋಡಿ ಸರ್. ಅವ್ರು ತೋರಿಸ್ಲಿ. ಅವ್ರು ತಗೊಂಡ್ ಬರ್ತಾರೆ ಒಂದು ಕ್ಯಾಮ್ರಾ. ಆ ಕ್ಯಾಮ್ರಾ ಸರಿಯಾಗಿ ವರ್ಕ್ ಆಗಲ್ಲ, ಇನ್ನೊಬ್ರು ಕೇಳ್ತಾ ಇದ್ದಾರೆ. ಅವ್ರ ಆ ತರ ಇಲ್ಲಮ್ಮ ಕಲಿಸ್ತೇನೆ. ಇದರಲ್ಲಿ ಈ ಟೀಚರ್ಗಳಿಗೂ ಪಾಪ ಅಂಗನವಾಡಿ ಟೀಚರ್ಗಳಿಗೂ ಈ ಸಿಸ್ಟಮ್ ಮಾಡೋದಕ್ಕೆ ಬರೋದಿಲ್ಲ. ಅವ್ರ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ, ಅವ್ರ ಮಕ್ಕಳು ಮಾಡಿ ಕೊಡ್ತಾರೆ. ಅವ್ರ ಮೇಲೆ ನನ್ ತಪ್ಪೇಲಿಲ್ಲ. ಪಾಪ ಅವ್ರಿಗೆ ಗೊತ್ತಿಲ್ಲ. ನಮಗೂ ಟ್ರಾನ್ಸಾಕ್ಷನ್ ಮಾಡೋದಕ್ಕೂ ಫೋನ್ ಪೇ ಅಂದ್ರೆ ನನ್ಗೆ ಗೊತ್ತಿಲ್ಲ. ಅದಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅನ್ನರ್ತಾನ? ಇವ್ರು ಮಾಡಿರೋ ಸೆನ್ಸಸ್ ಸರಿ ಇಲ್ಲ. 100%. ಒಂದೇ ಉದಾಹರಣೆ ಸರ್, ಬೆಂಗಳೂರಲ್ಲಿ 47% ಆಗಿದೆ. 47ರಲ್ಲಿ ನಾವು ಬೆಂಗಳೂರಲ್ಲಿ ಬರೋದು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಮನೇನು ವಿಚಾರಿಸೇ ಇಲ್ಲ, ಎನ್ಕ್ವೈರಿನೇ ಮಾಡಿಲ್ಲ, ಬರೀ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಡೇಟಾಗಿ ತಗೊಂಡೋಗಿ ಈಗ ಮತ್ತೆ ಸಮೀಕ್ಷೆ ಮಾಡಿ ಒರಿಜಿನಲ್ ಸಮೀಕ್ಷೆ ಮಾಡಿ ಯಾರ್ದು ಹೆಚ್ಚಿಗೆ ಬರುತ್ತೋ ಅವ್ರಿಗೆ ಸವಲತ್ತುಗಳು ಕೊಡಿ. ಮರು ಸಮೀಕ್ಷೆ ರೂಪದಲ್ಲಿ ಮಾಡ್ತಾರೋ ಅಥವಾ ಇದನ್ನ ಸರಿಪಡಿಸ್ತಾರೋ ಒಟ್ಟಾರೆ ಸರಿ ಹೋಗ್ಬೇಕು ಅನ್ನೋದು ನಮ್ ಕಾನ್ಸೆಪ್ಟ್. ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ನೀವು ಸ್ಪಷ್ಟವಾಗಿ ಹೇಳ್ಬೇಕು. ಕ್ಲಿಯರ್ ಕಟ್ ಆಗಿದ್ದಾರೆ. ನೀವು ತಗೊಂಡಿರ್ತಕ್ಕಂಥ ಡಾಟಾ ಏನಿದೆ, ಡಾಟಾ ಇಟ್ಸ್ ಸೆಲ್ಫ್ ರಾಂಗ್. ಅಬ್ಸಲ್ಯೂಟ್ಲಿ ಇಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ. ಇದ್ದಾರೆ. ಸಾರ್ ಏನ್ ಹೇಳ್ತಾರೋ ದಟ್ ಈಸ್ ರೈಟ್. ಇದನ್ನು ಸರಿಪಡಿಸೋದು ಮೈ ರೆಸ್ಪೆಕ್ಟ್ಫುಲ್ ಡೆಪ್ಟಿ ಕಮಿಷನರ್ ಈಸ್ ಅನ್ ಅಥಾರಿಟಿ. ನಾಳೆ ಮಂತ್ರಿ ಕೇಳ್ತಾರೋ ಏನ್ರಿ ನಿಮ್ ಡೆಪ್ಟಿ ಕಮಿಷನರ್ ಎಲ್ಲ ಕರೆಕ್ಟ್ ಆಗಿ ಮಾಡಿದಾರನ? ಸರ್ ಅವರು ಸಿಬ್ಬಂದಿ ಎಲ್ಲ ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತಾರೆ. ಐ ಆಮ್ ಚಾಲೆಂಜ್ ದಮ್. ದೇ ಹ್ಯಾವ್ ನಾಟ್ ಡನ್ ಕರೆಕ್ಟ್ಲಿ. ದೇ ಹ್ಯಾವ್ ಟು ರೆಕ್ಟಿಫೈ ದಟ್ ಮಿಸ್ಟೇಕ್ಸ್. ದೇ ಹ್ಯಾವ್ ಟು ಗೋ ಫಾರ್ ಸೆನ್ಸಸ್. ಮನೆಗೆ ನುಗ್ಗಿ ಅವ್ರು ಯಾರು ಏನು ಅವ್ರಿಗೆ ಡೌಟ್ ಬಂದ್ರೆ ಚರ್ಚ್ಗೆ ಹೋಗಿ ಕೇಳಿ. ಅವ್ರ ಡೌಟ್ ಬಂದ್ರೆ ರೇಷನ್ ಕಾರ್ಡ್ ನಲ್ಲಿ ಕೇಳಿ. ರೇಷನ್ ಆಫೀಸ್ ನಲ್ಲಿ ಇದೆ ಇಲ್ವಾ? ಎಷ್ಟು BPL ಕಾರ್ಡ್ ಇದೆ? ಈಗ ಹೆಂಗ್ ಹೇಳ್ತಾರೆ, ಫುಡ್ ಅಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಸುಮಾರು 65 ಲಕ್ಷ BPL ಕಾರ್ಡ್ ಬೋಗಸ್ ಇದೆ ಅಂತಾರೆ. ಏನ್ ಕಂಡಿದ್ದೀರಿ? ಯಾರು BPL ಕಾರ್ಡ್ ಇಟ್ಕೊಂಡವ್ರು? ಯಾರು? ಬಡವರಲ್ಲಿ ಶೆಡ್ಯೂಲ್ ಕಾಸ್ಟ್ ಎಷ್ಟು ಜನ ಇದ್ದಾರೋ, ಶೆಡ್ಯೂಲ್ ಟ್ರೈಬ್ ಎಷ್ಟು ಜನ ಇದ್ದಾರೋ ಲೆಕ್ಕ ಮಾಡಿದಾರ? ಇದನ್ನೇ ನಾನು ಸರಿಪಡಿಸ್ಬೇಕು ಅಂತ ಹೇಳಿದ್ರು. ಸರಿಪಡಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ ಸರ್. ಎಕ್ಸಾಂಪಲ್ ಸರ್,
ಹೀಗೆ ನಾನಿರೋದು ಒಂದು ಏರಿಯಾ, ನಾನು ಹುಟ್ಟಿದ್ದು ಕ್ಯಾಂಡೀಸ್. ಆ ಕ್ಯಾಂಡೀಸ್ ನಲ್ಲಿ ಟೋಟಲ್ 6 ಲೈನ್ ಇದೆ ಸರ್. ಅಲ್ಲಿ ಒಂದೇ ಲೈನು ಆದಿ ಆಂಧ್ರ. ಆ ಕಾಲದಲ್ಲಿ ಬಿಜೆಪಿ ಸ್ಯಾನಿಟರಿ ಬೋರ್ಡ್ಗಾಗಿ ಬಂದಿರೋರು. ಅವ್ರ ಹೆಸರುಗಳು ಏನಾವತ್ತು ಕೊಂಡಯ್ಯ, ಏಲಯ್ಯ, ರಾಮಯ್ಯನ. ಈಗ ಅವರೆಲ್ಲ ಕನ್ವರ್ಟ್ ಆಗಿದ್ದಾರೆ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರೋದ್ ಮೇಲೆ ಅಂಟೋನಿ ಆಗಿದ್ದಾರೆ, ಸೆಬಾಸ್ಟಿಯನ್ ಆಗಿದ್ದಾರೆ. ದೇ ಆರ್ ಕನ್ವರ್ಟೆಡ್ ಇನ್ ರಿಲಿಜಿಯಸ್, ನಾಟ್ ಬೈ ಕಾಸ್ಟ್. ಇದನ್ನ ಇವ್ರು ಕಂಡು ಹಿಡಿದಾರಾ? ಇಲ್ಲವೇ? ನಾವು ರಿಲಿಜಿಯಸ್ ಬಗ್ಗೆ ಏನೂ ಹೇಳೋದಿಲ್ಲ. ಯಾರು ರಿಲಿಜಿಯಸ್ ಯಾವ್ದು ನಮಸ್ಕಾರ ಹೇಳಬೇಕು. ಸೊ ರಿಲಿಜಿಯಸ್ ಇಟ್ಕೊಂಡ್ರೆ ನೀನ್ ಕ್ಯಾಸ್ಟ್ ಹೇಳೋಕ್ಕಾಗೋದಿಲ್ಲ. ರೇಸ್ ಏನಿದೆ ನೀವು ಹೇಳಬೇಕು. ಇವ್ರು ರೇಸೇ ಕೇಳೋದಿಲ್ಲ, ಹೆಸರೇ ಕೇಳ್ಕೊಂಡು ಇವ್ರು ಜನರಲ್ ಬರ್ಕೊಂಡು ಹೋಗ್ತಾರೆ. ಅದು ಹೆಂಗೆ ಸರ್ ನ್ಯಾಯ? ಈಗ ಕಾಶ್ಮೀರ್ ಪಕ್ಕದಲ್ಲಿ ಯಾವ ಊರದು ಶೂಟ್ ಆಗಿದೆ? ಪುಲ್ಗಾಮ. ಗೊತ್ತಿದಾ? ಬಗಲ್ಗಾಮ್ ಇಲ್ವೋ ಸರ್? ಆವತ್ತು ಒಂದು ಹೆಣ್ಮಕ್ಳು ಹುಟ್ಟಿದೆ, ಅದಕ್ಕೆ ಬಗಲ್ಗಾಮ್ ಹೆಸರು ಇಟ್ಟಿದ್ದಾರೆ. ಅಂದ್ರೆ ಏನ್ ಜಾತಿ ಹಾಕೋಣ ಅವ್ರಿಗೂ? ನೀವು ಹೇಳಿ ಸರ್. ದಟ್ ಇನ್ ದ ನ್ಯೂಸ್ ಪೇಪರ್. ಆವತ್ತು ದಿನ ಹುಟ್ಟಿರೋ ಬೇಬಿಗೆ ಬಗಲ್ಗಾಮನ್ ಇಟ್ಟಿದಾರ. ಯಾವ ಕೆಸಾಯಮ್ಮ ಪಾರ್ಸಿನ ತಗೊಳ್ಳೋಣ? ನೀವೇನ್ ಹೇಳ್ತಾ ಇದ್ದೀರಾ, ನೀವು ಅವ್ರ ಮೂಲ ಏನಿದೆ ಅಂತ ಹೇಳ್ಕೊಂಡು ಅದನ್ನ ಕಾಸ್ಟ್ ಬರಬೇಕು ಅಂತ. ಹೌದು. ಸರ್ ಹೇಳಿದ್ರೆ ಅವರು ದೇ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಿಸ್ ಕ್ಯಾಸ್ಟ್. ಅವರು ಆಲ್ರೆಡಿ ನಾವು ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು ಡಿಕ್ಲೇರ್ ಮಾಡ್ಕೊಳ್ತಾ ಇರ್ತಾರೆ. ಅವ್ರಿಗೆ ಯಾಕೆ ನಾವು ಶೆಡ್ಯೂಲ್ ಕ್ಯಾಸ್ಟ್? ಅವ್ರು ಹೇಳಿದ್ದು ಏನು ಕನ್ಫ್ಯೂಸ್ ಇಲ್ಲ. ಇಲ್ಲ ಒಂದು ನಿಮಿಷ ನಾನು ಹೇಳ್ತೇನೆ. ಈಗ ಅವ್ರು ಹೇಳ್ತಾ ಇದಾರ, ಅವರು ಜಂಬಕ್ಕೋಸ್ಕರ, ಗೌರವಕ್ಕೋಸ್ಕರ ಪರಿಯಾಣ ಏನ್ ಹೇಳ್ಬಿಟ್ರೆ ಹಸಿಗಾಗತ್ತೇನೆ, ಕ್ರಿಶ್ಚಿಯನ್ ಏನ್ ಹೇಳ್ಬಿಡ್ತಾರೆ. ಸರಿ, ಸಂತೋಷ. ನಿಮ್ಗೆ ಜಂಬಾನೇ ಇಟ್ಕೊಳ್ಳಿ, ನೀ ಕ್ರಿಶ್ಚಿಯನ್ ಆದಿ. ಕ್ರಿಶ್ಚಿಯನ್ಗೆ ಕ್ಯಾಸ್ಟ್ ಇಲ್ಲ, ಆದ್ರೆ ನಿಮ್ ಸ್ಕಾಲರ್ಶಿಪ್ ಹೆಂಗ್ ಬರುತ್ತೆ? ಅವರಿಗೆ ಸಮೀಕ್ಷೆಗೆ ಮಾಹಿತಿ ಕೊಡೋರು ತಪ್ಪು ಮಾಡಿಲ್ಲ. ಅದನ್ನೇ ಇವ್ರು ಹೇಳೋದು. ಅವ್ರು ಹೇಳಿದ್ರು ನಾವು ಬರ್ದಿದ್ವಿ. ಅವ್ರು ಹೇಳ್ತಾರೆ ಸರ್, ಇದು ಗೋಲ್ಡನ್ ಪೆನ್ ವೆರಿಫೈ ಮಾಡೋದು ಯಾರು ಡ್ಯೂಟಿ? ನೀವು ವೆರಿಫೈ ಮಾಡಿದ್ರಾ? ಈಗ ಬ್ಯಾಂಕ್ ಹೋಗಿ ಜೂಲ್ಸ್ ಇರ್ತಾರ, ಇದೆಲ್ಲ ಗೋಲ್ಡ್ ಅಂತಾರ. ಆಮೇಲೆ ಪೇಪರ್ ನಲ್ಲಿ ನೋಡಿದ್ರಿಲ್ವಾ, ಎಲ್ಲ ರೋಲ್ಡ್ ಗೋಲ್ಡ್. ಅದು ವೆರಿಫೈ ಮಾಡಿರೋದು ತಾನು ತಪ್ಪು. ಅದನ್ನೇ ಈಗ ನಾನು ಕೇಳ್ತಾ ಇರೋದು. ಈಗ ಅರ್ಥ ಆಯ್ತಾ ಸರ್? ದರ್ ಇಸ್ ನೋ ಕನ್ಫ್ಯೂಸ್ ಫಾರ್ ಅಸ್. ನಾವು ಹೆಂಗೆ ಹೇಳ್ತೀವೋ ಅದು ನಿಮ್ಗೆ ಡಿಫ್ರೆನ್ಸ್ ಒಪಿನಿಯನ್ ಬಂದಿರ್ಬೋದು. Administration is failed by deputy commissioners to rectify. You should call for the meeting. You should strictly to say every constitution there should be, every house they should have a paper like this. ಏನ್ ಸರ್? ಸರ್, ಈಗ ನನ್ನ ಕ್ಷೇತ್ರದಲ್ಲಿ ಬೇಕಾದ್ರೆ ಈ ಕೆಲಸ ಮಾಡಿದ್ದಾರೆ. ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಇರಬಾರ್ದನ್ನೇ ಮಾಡಿದ್ದಾರೆ. ಎಸ್ಸಿಗಳು ಕಂಟೆಸ್ಟ್ ಮಾಡಬಾರ್ದನ್ನೇ ಇದ್ದಾರೆ. ಇಟ್ ಈಸ್ ಮೈ ಕಾನ್ಸ್ಟಿಟ್ಯೂನ್ಸ್, ಐ ನೋ ವೆರಿ ವೆಲ್. ಕಾನ್ಫಿಡೆಂಟ್ ಆಗಿ ಹೇಳ್ತೇನೆ ಸರ್. ಲೆಟ್ ದೆಮ್ ಚಾಲೆಂಜ್ ವಿತ್ ಮೀ. ಏನು ಯಾತಕ್ಕೆ ಹೇಳ್ತೇನೆಂದ್ರೆ, ಒಂದೊಂದು ಏರಿಯಾಕ್ಕೆ ಮೈನಿಂಗ್ ನಡೆಸ್ಕೊಂಡಿರೋ ಟೈಮಲ್ಲಿ ಒಂದು ಸ್ಯಾನಿಟರಿ ಡಿಪಾರ್ಟ್ಮೆಂಟ್ ಒಂದೊಂದು ಲೈನ್ ಇದ್ದಿದ್ರು. ಅದ್ರಲ್ಲಿ ಎಷ್ಟಿದೆ? 30 ಇಲ್ಲಾಂದ್ರೆ 20. ಅದೇ ಆಂಧ್ರ ಲೈನ್ ಹೇಳೋದು ಆ ಕಾಲದಲ್ಲಿ. ಓಕೆ, ಈಗ ಶ್ರೀಮಾನ್ ರಮೇಶ್ ಕುಮಾರ್ ಒಂದ್ಸಲ ಮಾತಾಡೋ ಟೈಮ್ನಲ್ಲಿ ಹರಿಜನ್ ಗಿರಿಜನ್ ಯಾರೋ ಹೇಳಿದ್ರು, ಅವ್ರು ಅಬ್ಜೆಕ್ಷನ್ ಮಾಡಿದ್ರು. ನೋ, ಈ ಪದ ರೆಕಾರ್ಡ್ ಹೋಗ್ಬಾರ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡನ್ನ ಹೇಳಬೇಕು. ಆ ಮಾತು ನನಗೆ ಬಂದಿಲ್ಲ, SC ST ಹೇಳಿದ್ರು ನಾನು. ಅವತ್ತು ನನಗೆ ಅಷ್ಟು ಕಾಣ ಗೊತ್ತಿಲ್ಲ. ಈಗೂ ನಾವೇನು ಕಾಣಲು ಫ್ಲೂಯೆಂಟ್ ಇಲ್ಲ. ನಾವು ಓದಿರೋದನ್ನ ತಮಿಳ್ ಮೀಡಿಯಂ ಸ್ಕೂಲೇ. ಈಗ ಹಿಂದೆ ಕೆಲವರೆಲ್ಲ ಪ್ರೆಸ್ ಮೀಟ್ ಮಾಡಿದ್ರು. ಆ ಸಂದರ್ಭಗಳಲ್ಲಿ ಇದನ್ನೇ ಹೇಳಿದ್ರು, ಕೊಲೆಯಾಗ್ತೇಳಿ ಮಾದಿಗ ಅಂತಾನೆ ಹೇಳ್ಬೇಕು ಅಂತಂದ್ರು. ಈ ಹಿಂದೆ ಅದರ ಮೇಲೆ ಆ ರೀತಿ ಹೇಳಿದ್ರೆ ಅಟ್ರಾಸಿಟಿ ಅಂತ ಹೇಳ್ತಾ ಇದ್ರು. ಈಗ ಅದನ್ನೇ ಇವ್ರು ಹೇಳ್ಬೇಕು ಅಂತ ಒತ್ತಾಯ ಮಾಡಿದ್ರು. ಇಲ್ಲ ಸರ್, ಹಂಗಿಲ್ಲ. ಈಗ ಬ್ಯಾಂಕ್ ನಲ್ಲಿ ಇಂಟರ್ವ್ಯೂ ಕರೀತಾರೋ, ಅವ್ರಿಗೆ ಕೇಳ್ತಾರಲ್ವಾ ಯಾವ ಕೇಸ್ ಬರಿಬೇಕೇನೋ. ಅವ್ರ ಕೇಸ್ ಕೇಳಿದಾರೆ, ನಾವು ಕೇಸ್ ಕೊಡೋಕ್ಕಾಗುತ್ತಾ? ಸರ್ಟನ್ ಲಾ ಕ್ಯಾನ್ ಬಿ ಅಡ್ಜಸ್ಟಬಲ್ ಅಕಾರ್ಡಿಂಗ್ ಟು ದಟ್. ಮೆಜಾರಿಟಿ ಲಾ ಇಟ್ ಶುಡ್ ಬಿ ಲೈಕ್ ದಟ್. ಅದು ಅಪಾಯಿಂಟ್ಮೆಂಟ್ಗೋಸ್ಕರ ನೀ ಸುಮ್ಮನೆ ಹೋಗಿ ನಾನು ಪರ್ಯಾನ್ ಹೇಳಿದಾನಂದ್ರೆ ಯು ಆರ್ ಆಸ್ಕಿಂಗ್ ಸೋ ಮೆನಿ ಕ್ವಶನ್ಸ್. ನೋ ವಿಟ್ನೆಸ್, ಯಾರು ನೋಡಿದ್ರು, ಎಲ್ಲಿ ಮಾತಾಡಿದ್ರು, ಏನ್ ರೆಕಾರ್ಡ್ ಇದ್ರು, ಇದೆಲ್ಲ ಕೇಳ್ತಾರಲ್ವಾ? ಅವ್ರು ತೋರಿಸಲಿ ಆ ರೆಕಾರ್ಡ್ಗಳಲ್ಲ.
ನಾವು ವೆರಿಫೈ ಮಾಡಿದ್ರು ಇಷ್ಟು ಜನ ಇಷ್ಟು ಪರ್ಸೆಂಟೇಜ್ ತೋರಿಸ್ಲಿ. ಇದು ಬರೀ ಮೈನಿಂಗ್ ಇಲ್ಲ, ಹಾಫ್ ಆಫ್ ದ ಪೋರ್ಷನ್ ಸರ್ ಇಷ್ಟು ಮಾಡಿ ಇಟ್ಟಿದ್ದೇನೋ, ಇನ್ನೂ ಹಾಫ್ ಇದೆ. ಹಾಗಾದ್ರೆ ನಾನ್ ಮೈನಿಂಗ್ ಎಷ್ಟಿರ್ಬೋದು? ಆದ್ರಿಂದ ಎಕ್ಸಾಂಪಲ್ ನನ್ನ ಕ್ಷೇತ್ರನೇ. ಈಗ ಮರು ಸಮೀಕ್ಷೆ ಮಾಡಬೇಕು ಅನ್ನೋದು ಅಥವಾ ಇದನ್ನ ಪರಿಷ್ಕರಣೆ ಮಾಡಬೇಕು ಅನ್ನೋದು ಈಗ ಅದು ಸಮೀಕ್ಷೆ ಮಾಡಬೇಕು ಅಲ್ಲ ಸರ್. ಅಲ್ಲ, ಈಗ ನಾವು ಯಾವುದು ಅಂತ ನೀವು ಒತ್ತಾಯ ಮಾಡಿದ್ದೀರಾ? Sir, it should be reconsideration, reschedule, and census should be pakka. This census has been failed. They have not done properly. ಏನೋ ಏಕೈಕ ಟೈಮ್ ಕೊಟ್ಟಿದ್ದಾರೋ ಸರ್ಕಾರದಕ್ಕೋಸ್ಕರ, ಏನೋ ಒಂದು ಬರೆದು ಕೊಟ್ಬಿಟ್ಟಿದ್ದಾರೋ, ಅದು ತಪ್ಪು. ಅದು ಸರಿಪಡಿಸೋದಕ್ಕೆ ನೀವೇನ್ರಿ ದಾಖಲೆ ಇಟ್ಟಿದ್ದೇನೆ ನೀವು ಕೇಳಿದ್ರೆ ನಾನು ಏನ್ ಮಾಡೋದನ್ನ ಇದು ತಗೊಂಡ್ ಬಂದಿರೋದು. ನಾನು ಒಬ್ಬನೇ ಎಷ್ಟು ಮಾಡಿದ್ದೇನೆಂದ್ರೆ, ನೀವು ಇಷ್ಟು ಟೀಚರ್ಸ್ಗಳು ಹಾಕಿದ್ರೆ ಅವರು ಎಷ್ಟೆಲ್ಲ ಮಾಡಿದ್ದಾರೆ ತೋರಿಸಿ, ಪ್ರಿಂಟ್ ಔಟ್ ಎತ್ತು ತೋರಿಸಿ, ನಿಮ್ ಸಿಸ್ಟಮ್ ಇರೋ ಪ್ರಿಂಟ್ ತೋರಿಸಿ. ಈಗ ನಾನು ಪ್ರಿಂಟ್ ಇಟ್ಟಿದ್ದೇನೆ. ಈಗ ಅದಕ್ಕೂ ಜಾರಿ ಮಾಡಿದಾಗ ಎಷ್ಟು ಏನ್ ಡಿಫ್ರೆನ್ಸ್? ಇವ್ರು ಸರಿಯಾಗಿ ಮಾಡಿಲ್ಲ, ಡಿಫ್ರೆನ್ಸ್ ನನಗೆ ಗೊತ್ತಿದೆ ಇಲ್ವಾ ಸರ್? ಈಗ ನಾವು ಕನ್ಫ್ಯೂಷನ್ ಇದ್ರೆ ತಗೊಳ್ಳೋದಾ? ಹಾ, KGF ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನಿತ್ತು ಎಸ್ ಆ ಕಾನ್ಸ್ಟಿಟ್ಯೂನ್ಸಿ ರೀಶೆಡ್ಯೂಲ್ ಮಾಡಬೇಕು. ಎಸ್ ಒಂದು ಎರಡನೇದಾಗಿ ಇವಾಗ ಒಟ್ಟು ಜಿಲ್ಲೆ ಪರವಾಗಿ ಏನು Yes. ನೀವು ಒಟ್ಟು ಏನು ಇದು ಮಾಡಿದ್ದಾರೆ, ಟ್ಯಾಬ್ಲೇಷನ್ ಮಾಡಿದ್ದಾರೆ, ಆ ಟ್ಯಾಬ್ಲೇಷನ್ ಮತ್ತು ಅಂಕಿಅಂಶಗಳನ್ನ ಡಿವೈಡ್ ಮಾಡಿದ್ದಾರೆ, ಅದನ್ನ ಮರುಪರಿಷ್ಕರಣೆ ಮಾಡಿ ಸರಿಯಾದ ರೀತಿಯಲ್ಲಿ ಮಾಡಿ ಅಂತ ನೀವು ಕೇಳ್ತಾರೆ. ಹೌದು, ಅಲ್ವಾ? ಒರಿಜಿನಾಲಿಟಿ ಏನಿದೆ, ವಾಸ್ತವಾಂಶ ಬೇಕು. ಎಲ್ಲ ಪತ್ರಕರ್ತ ಬಂಧುಗಳೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಎಲ್ಲ ಚಲವಾದಿ ಬಂಧುಗಳೇ ಹಾಗೂ ನಮ್ಮ ಮಾಜಿ ಶಾಸಕರಾದಂತ ರಾಜನ್ ಸಾಹೇಬ್ರೆ, ಎಸ್ ಮುನಿಯಪ್ಪ ಸಾಹೇಬ್ರೆ, ಮತ್ತೆ ವೆಂಕಟೇಶ್ ಅವರೇ, ವೇದಿಕೆ ಮುಕ್ತ ಇರ್ತಂತ ಎಲ್ಲ ನಮ್ಮ ಚಲವಾದಿ ಬಂಧುಗಳಿಗೆ ಸ್ವಾಗತಿಸ್ತಾ, ಈ ದಿವಸ ಈ ಪತ್ರಿಕಾ ಪೂರ್ತಿ ಹೆಸರು ಹೇಳಿ. 3 ಜನ ಕೇಳಿದ್ರು. ಎಲ್ರದ್ದು ಹೇಳಿ. ಎಲ್ಲರೂ ಆಯ್ತು. ಅಲ್ಲಿಂದ ಹೇಳ್ಕೊಂಡು ಹಾ, ಇದು ಸ್ವಾಮಿ ಅಂತ ನನ್ನ ಹೆಸರು ಸಿ ನಾರಾಯಣಪ್ಪ, ಚಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷರು, ಮತ್ತೆ ಎಸ್ ರಾಜೇಂದ್ರನ್ ಸಾಹೇಬರು, ಮಾಜಿ ಶಾಸಕರು ಕೆಜಿಆರ್, ಎಸ್ ಮುನಿಯಪ್ಪ ನಮ್ಮ ಚಲವಾದಿ ಮಹಾಸಭಾದ ಗೌರವಾಧ್ಯಕ್ಷರು, ಮತ್ತೆ ಗೊಲ್ಲಳ್ಳಿ ವೆಂಕಟೇಶ್ APMC ಮಾಜಿ ಅಧ್ಯಕ್ಷರು, ಹಾಗೂ ಮುರಳಿ ವೇಮಗಲ್ ಕ್ಷೇತ್ರದ ಉಪಾಧ್ಯಕ್ಷರು. ಈ ದಿನ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಂದ್ರೆ, ನಮ್ಮ ನಾಗಮೋಹನ್ ದಾಸ್ ಒಳ ಮೀಸಲಾತಿ ವರದಿ ಏನ್ ಕೊಟ್ಟಿದ್ದಾರೆ, ಅದರಲ್ಲಿ ಅನೇಕ ಬಲಗೈ ಸಮಾಜಕ್ಕೆ ಅನೇಕ ಲೋಪದೋಷಗಳನ್ನು ಮಾಡಿ ನಮ್ಮನ್ನು ಪ್ರತ್ಯೇಕವಾಗಿ ಒಟ್ಟು ಜನಸಂಖ್ಯೆಯಲ್ಲಿ ನಮ್ಮನ್ನು ಕಡಿಮೆ ತೋರಿಸಿ ನಮ್ಗೆ ಅನ್ಯಾಯ ಆಗಿದೆ. ಅದ್ರ ವಿರುದ್ಧ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾರೆ. ಅದ್ರ ವಿರುದ್ಧ ಅಂದ್ರೆ ಈಗ 5 ಗುಂಪುಗಳು ಮಾಡಿದ್ದಾರೆ. ನಮ್ಮ ಚಲವಾದಿನೂ ಬಲಗೈ ಜನಾಂಗಕ್ಕೆ ಸೇರಿದ್ದ ಚಲವಾದಿ ಸಪರೇಟ್ 3,76,000 ಜನನ ಸಪರೇಟ್ ಇಟ್ಟವ್ರೆ. ಪರಿಯಲ್ ಅದು ಮೂಲ ನಿವಾಸಿಗಳು ಈ ಕರ್ನಾಟಕದಲ್ಲಿ 1,61,000 ಜನ ಸಪರೇಟ್ ಇಟ್ಟವ್ರೆ. ವಲಯ ಅಂತ ಯಾರು ಮಾಹಿತಿ ಕೊಟ್ಟಿದಾರೋ ಅವ್ರನ್ನ ಮಾತ್ರ ತಗೊಂಡು ಈ ಉಳಿಕೆ ಜಾತಿಗಳನ್ನ ಸಪರೇಟ್ ಮಾಡಿ ನಮ್ಮ ಜನಸಂಖ್ಯೆಯನ್ನು ಕುಗ್ಗಿಸಿ ನಮಗೆ ಮುಂದೆ ಯಾವ ಅವಕಾಶಗಳು ಸಿಗಬಾರ್ದು ಅಂತ ಕುತಂತ್ರ ನಡೆದಿದೆ. ಇದು ಕುತಂತ್ರ ಒಳ್ಳೇದಲ್ಲ. ಯಾಕಂದ್ರೆ ನಾವೆಲ್ಲರಿಗೂ ಸಮಾನವಾಗಿ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕಿದೆ. ಸಂವಿಧಾನವಾಗಿ ನಮಗೂ ಎಲ್ಲ ನ್ಯಾಯ ಸಿಗ್ಬೇಕು. ನಾವು ಏನ್ ಮುಂದುವರೆದಿಲ್ಲ, ಅದನ್ನ ಅನ್ಯಾಯವನ್ನ ನಾವೆಲ್ಲ ಇವಾಗ ಖಂಡಿಸ್ಬೇಕಂತೇನೆ ನಾವಿವತ್ತು ಈ ಪತ್ರಿಕಾಗೋಷ್ಠಿ ಕರೆದಿರೋದು. ಅದೇ ರೀತಿ ಗ್ರೂಪ್ 1 ಅಲ್ಲಿ 16 ನಮ್ಮಲ್ಲಿ ಇರ್ತಕ್ಕಂಥ ಕೊಡಗಲ್ಲಿ ಆದಿ ಆಗ್ತಿದೆ. ಅದ್ರಲ್ಲಿ ಸಣ್ಣ ಸಣ್ಣ ಜಾತಿಗಳು 8,000, 9,000, 12,000 ಅದನ್ನ ತಗೊಂಡು ಗ್ರೂಪ್ 1 ಸೇರಿಸಿದ್ದಾರೆ. ಅವ್ರ ಪಕ್ಕ ನಮ್ಮ ಕೊಡಗು ಜಿಲ್ಲೆಯವರು ವಲಯ ಜನಾಂಗಕ್ಕೆ ಸೇರ್ತಕ್ಕಂಥವ್ರು. ಅದ್ರಲ್ಲಿ 16 ಚಿನ್ನದಾಸರು, ವಲಯದಾಸರು ಇವರೆಲ್ಲ ನಮ್ಮ ಬಲಗೈನಲ್ಲಿ ಸೇರ್ತಕ್ಕಂಥವ್ರು. ಅವ್ರನ್ನೆಲ್ಲ ತೆಗೆದು ಬೇರೆ ಗ್ರೂಪ್ 1 ಮಾಡಿಬಿಟ್ಟು ನಮ್ಗೆ ಅನ್ಯಾಯ ಮಾಡಿದ್ದಾರೆ. ಆಮೇಲೆ ಈ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಇದು ಜಾತಿಗಳೆಲ್ಲ ಅಂತ ಅವರು ಕಮಿಷನ್ ರಿಪೋರ್ಟ್ ಅಲ್ಲೇ ಹೇಳಿದ್ದಾರೆ. ಜಾತಿಗಳಂದ ಮೇಲೆ 4,76,000 ಜನನ ಸಪರೇಟ್ ಇಟ್ಟು ಅವ್ರು 1% ಕೊಟ್ಟಿದ್ದಾರೆ. ಅದರಲ್ಲಿ ವಲಯಾರು ಇದ್ದಾರೆ, ಬಲಗೈ ಇದ್ದಾರೆ, ಎಡಗೈ ಇದ್ದಾರೆ. ಬೈಪರ್ಕೇಶನ್ ಮಾಡಿ ಯಾವ ರೀತಿ ನಾವು ಆ ಕಂಪನಿ ಸರಿ ಇದೆ ಅನ್ನೋದು ನಾವು ನಂಬಬೇಕು. ಈ ತರ ಎಲ್ಲ ಗೊಂದಲಗಳು ಸೃಷ್ಟಿಯಾಗಿರೋದ್ರಿಂದ ಆ ಗೊಂದಲಗಳನ್ನು ಪರಿಹರಿಸಿ ನಮ್ಮ ಚಲವಾದಿನೇ 2011 ಸೆನ್ಸಸ್ ಇಂದ ಚಲವಾದಿಗೆ ಬಲಗೈನವರೇ ಜಾಸ್ತಿ ಜನಸಂಖ್ಯೆ ಇರೋದ್ರಿಂದ
ಈತ ಕುತಂತ್ರ ಅಂದ್ಬಿಟ್ಟು ನ್ಯಾಯವಾಗಿ ನ್ಯಾಯಸಮ್ಮತವಾಗಿ ನಮ್ಗೆ ನ್ಯಾಯ ಕೊಟ್ಟು ಇದನ್ನ ಸರಿಪಡಿಸಿ ಇದನ್ನ ಜಾರಿಗೊಳಿಸಬೇಕು ಅನ್ನೋದೇ ನಮ್ಮ ಬಲಗೈ ರಾಜ್ಯ ಒಕ್ಕೂಟಗಳ ಎಲ್ಲಾ ಸಂಘಗಳ ಪರವಾಗಿ ನಾವು ಪತ್ರಿಕಾ ಹೇಳಿಕೆಯನ್ನು ನೀಡ್ತೀವಿ. ಎಲ್ಲ ಗೌರವಾನ್ವಿತ ಕೋಲಾರ ಜಿಲ್ಲೆಯ ಮಾಧ್ಯಮ ಪ್ರತಿನಿಧಿಗಳಿಗೆ ನನ್ನ ಗೌರವಗಳನ್ನು ಸಲ್ಲಿಸುತ್ತಾ ಈ ದಿನ ಒಂದು ಮಹತ್ವವಾದ ಮತ್ತು ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಮಾಡಿ ಈ ಒಳ ಮೀಸಲಾತಿಗೆ ಸರ್ಕಾರ ರಚನೆ ಮಾಡಿದ್ದ ಏಕ ಸದಸ್ಯ ಒಳ ಮೀಸಲಾತಿ ಆಯೋಗದ ವರದಿಯ ಬಗ್ಗೆ ನಾನು ತಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಜೊತೆಗೆ ನಮ್ಮ ಗೌರವಾನ್ವಿತರಾದ ಜನಪ್ರಿಯ ನಾಯಕರು ಮಾಜಿ ಶಾಸಕರಾದಂಥ ಶ್ರೀಯುತ ರಾಜೇಂದ್ರನ್ ಸರ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಚಲವಾದಿ ಮಹಾಸಭಾದ ಜೊತೆಗೆ ಮಾನ್ಯರೇ, 2011ರ ಸಮೀಕ್ಷೆಯಲ್ಲಿ ಬಲಗೈ ಒಂದು ಪರಿಶಿಷ್ಟ ಜಾತಿಯಲ್ಲಿ ಬರುವಂತ ಇಡೀ ರಾಜ್ಯದಲ್ಲಿ ಅತ್ಯಧಿಕ ಹೆಚ್ಚಿನ ಸಂಖ್ಯೆ ಉಳ್ಳ ಅಂತ ಈ ಪರಿಶಿಷ್ಟ ಜಾತಿಯ ಬಲಗೈ ಸಮಾಜ ಅಂತ ಸರ್ಕಾರ ಅಂದಿನ ವ್ಯವಸ್ಥೆಯಲ್ಲಿ ಕೋರಿತು ಮತ್ತು ಅದನ್ನು ಸ್ಪಷ್ಟಪಡಿಸಿತ್ತು. ತದನಂತರ ಅನೇಕ ವರ್ಷಗಳ ನಂತರ ಈ ಮತ್ತೊಮ್ಮೆ ಒಳ ಮೀಸಲಾತಿಯನ್ನ ಕೊಡೋದ್ರ ವಿಷಯದಲ್ಲಿ ಸರ್ಕಾರ ಒಬ್ಬ ನ್ಯಾಯಮೂರ್ತಿಗಳನ್ನೇ ಒಂದು ಏಕ ಸದಸ್ಯ ಪೀಠ ಮಾಡಿದಾಗ ಅವರು ಕೂಲಂಕುಷವಾಗಿ ಮತ್ತು ಇದರ ಆಗುಹೋಗುಗಳನ್ನ ಗಂಭೀರವಾಗಿ ಅರಿತು ಮಾಡ್ತಾರೆ ಅನ್ನೋ ಒಂದು ಆಸೆ ನಮಗಿತ್ತು. ಮತ್ತು ಪರಿಶಿಷ್ಟ ಜಾತಿಯ ಎಲ್ಲ ಅಂತರಾಳ ಮತ್ತು ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇದ್ದಂತ ಒಲವನ್ನು ನೋಡಿ ನಿಜಕ್ಕೂ ಅದು ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳಿಂದ ಇದು ಸಾಧ್ಯ ಅಂತ ನಾವು ಭಾವಿಸಿದ್ವಿ. ಆದರೆ ಇಲ್ಲೇನಾಗಿದೆ, ರಾಜ್ಯದಲ್ಲಿರುವಂತ ಪರಿಶಿಷ್ಟ ಜಾತಿ ಎಡಗೈ ಇರ್ಬೋದು, ಬಲಗೈ ಇರ್ಬೋದು, ಪರಿಶಿಷ್ಟ ಜಾತಿ ಆದಿ ಕರ್ನಾಟಕ ಇರ್ಬೋದು, ಆದಿ ದ್ರಾವಿಡ ಇರ್ಬೋದು. ಉದಾಹರಣೆಗೆ ಚಿಕ್ಕಬಳ್ಳಾಪುರದ ಕಡೆ ಹೋದ್ರೆ ಶುಡ್ ಕ್ಯಾಸ್ಟ್ ಅಂದ್ರೆ ಮಾದಿಗ ಅನ್ನೋದನ್ನ ಆದಿ ಕರ್ನಾಟಕ ಅಂತಾರೆ. ಕೋಲಾರ ಜಿಲ್ಲೆಯಲ್ಲಿ ಬಲಗೈ ಇನ್ನ ಆದಿ ಕರ್ನಾಟಕ ಅಂತಾರೆ, ಅಲ್ಲಿ ಆದಿ ದ್ರಾವಿಡ ಬಲಗೈ ಅಂತಾರೆ. ಇವುಗಳನ್ನ ಓದಂತ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಸರಿಯಾದಂತ ಮಾಹಿತಿಯನ್ನ ಸಂಗ್ರಹಿಸುವುದರಲ್ಲಿ ನಮ್ಮ ಸರ್ಕಾರ ವಿಫಲ ಆಗಿದೆ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಯಾರಿಗೆ ಆಧಾರ್ ಅಪ್ಡೇಟ್ ಆಗಿದೆ ಅವರುಗಳು ಮಾತ್ರ ಇದನ್ನ ನಾವು ಮಾಡಿಕೊಡ್ತೀವಿ ಅಂತ ಬಂದಂತ ಸೆನ್ಸಸ್ ಬಂದಂತವ್ರು ಹೇಳಿದ್ದಾರೆ. ಯಾರು ಅಪ್ಡೇಟ್ ಆಗಿಲ್ಲ ಅಂದ್ರೆ 10 ವರ್ಷಗಳ ನಂತರ ಆಧಾರ್ಸನ್ನ ಮೊದಲು ಮಾಡಿಕೊಂಡವರು 50% ಆಧಾರಗಳು ಇವತ್ತು ಅಪ್ಡೇಟ್ ಆಗಿಲ್ಲ. ಅಪ್ಡೇಟ್ ಯಾವಾಗ ಆಗಿಲ್ವೋ ಅವರನ್ನ ಪರಿಗಣಿಸಲೇ ಇಲ್ಲ. ಮತ್ತೊಮ್ಮೆ ನಮ್ಮಲ್ಲಿ ಜಾತಿಗಳನ್ನ ಸುಳ್ಳು ಹೇಳ್ಕೊಂಡು ಬೇರೆ ಜಾತಿಗಳ ಹೆಸರಿಟ್ಕೊಳ್ಳುವಂತ ಉದಾಹರಣೆಗಳು ಇದೆ. ಇದಕ್ಕೆ ಉದಾಹರಣೆ ಮತ್ತೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸಾಕಷ್ಟು ಪರಿಶಿಷ್ಟ ಜಾತಿಯಿಂದ ಇತರೆ ಜಾತಿಗಳಿಗೆ ಮತಾಂತರ ಹೊಂದಿದಂತ ಒಂದು ಪ್ರಸಂಗಗಳು ಇದೆ. ಅನೇಕರು ಮತಾಂತರ ಹೊಂದಿದ್ದಾರೆ. ಉದಾಹರಣೆಗೆ ಒಂದು ತಾಲೂಕಲ್ಲಿ ಗುರುತಿಸಿ ಹೇಳೋದಾದ್ರೆ ನಮ್ಮಲ್ಲಿ ಪರಿಶಿಷ್ಟ ಜಾತಿಯಲ್ಲೇ ಮೂಲತಃ ಅಂತ ಬರೆಸಿದಂತವರು ಅವರು ಮನೆಗಳಿಗೆ ಹೋದಾಗ ಎಲ್ಲೋ ಒಂದು ಕಡೆ ಕ್ರೈಸ್ತರಿಗೆ ಮತಾಂತರ ಹೊಂದಿದೀವಿ ಅಂತ ಅವ್ರ ಮನೆ ಪಕ್ಕದಲ್ಲಿ ಚರ್ಚಿ ಇನ್ನೊಂದು ಮತ್ತೊಂದು ಇಟ್ಕೊಂಡು ನಾವು ಕ್ರೈಸ್ತರು ಅಂತ ಹೇಳಿದ್ದಾರೆ. ಅವ್ರದ್ದು ಪರಿಶಿಷ್ಟ ಜಾತಿಯ ಜಾತಿ ಸೇರಿದವರು ನಾವು ಅಂತ ದಾಖಲೆಗಳನ್ನ ಸ್ಪಷ್ಟಪಡಿಸ್ತಾರೆ. ಆದ್ರೆ ಅವ್ರ ಮನೆಗಳ ಹತ್ರ ಹೋದಾಗ ನಾವು ಕ್ರೈಸ್ತರು ಅಂತ ಹೇಳ್ತಾರೆ. ಆಗ ಇಷ್ಟೊಂದು ಸಂಖ್ಯೆ ಇರುವಂತ ಜನ ಪರಿಶಿಷ್ಟರು ಅವ್ರು ಎಲ್ಲೋದ್ರು ಅನ್ನೋದು ಇವರು ಸರಿಯಾದ ರೀತಿಯಲ್ಲಿ ಗಮನಿಸಬೇಕಾಗುತ್ತೆ. ಈಗ ಅವರನ್ನ ಒಂದು ಸರ್ಕಾರ ನೀವು ಪರಿಶಿಷ್ಟ ಇಲ್ಲ ಏನು ಅನ್ನೋದನ್ನ ಒಂದು ಕ್ಲಾರಿಟಿ ಕೊಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಸುಳ್ಳು ಹೇಳಿರೋದಕ್ಕೆ ಅದಕ್ಕೆ ಕಾಯ್ದೆ ಕಾನೂನುಗಳನ್ನ ರೂಪಣೆ ಮಾಡಿದ್ದಾರೆ. ಅದನ್ನ ಹೇಳೋದು ಕೂಡ ನಮ್ಮ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಜೊತೆಗೆ ಎಲ್ಲೋ ಒಂದು ಕಡೆ ಸರಿಯಾದಂತ ರೀತಿಯಲ್ಲಿ ಅವರನ್ನ ಜಾತಿ ಉಪಜಾತಿಗಳನ್ನ ಕೇಳೋ ವಿಷಯದಲ್ಲಿ ಇವರು ಓದಂತ ಸಿಬ್ಬಂದಿಗಳು ವಿಫಲರಾಗಿದ್ದಾರೆ. ಅವ್ರು ಸೆನ್ಸಸ್ಸೇ ಕೂಡ ಹಿಡಿದಿದ್ದಾರೆ. ಅದಕ್ಕೆ ಯಾವುದೇ ಸಂಖ್ಯೆ ಇರಲಿ
ಸ್ಪಷ್ಟ ಇರಲಿ, ಅದು ಎಡಗೈ ಇರಲಿ ಬಲಗೈ ಇರಲಿ, ನಿಜವಾದಂತ ಸಂಖ್ಯೆ ಏನು ಅಂತ ಹೊರಗೆ ಬರಬೇಕು. ಉದಾಹರಣೆಗೆ ಮಹಾರಾಷ್ಟ್ರದವರು ಅನೇಕರು ಬೆಳಗಾಂ ಅಂತ ಕಡೆ ಬಂದಿರ್ತಾರೆ. ಅವರು ಮಹಾರ್ ಅಂತಾರೆ, ಅಂದ್ರೆ ಇಲ್ಲಿ ವಲಯ ಅಂದ್ರೆ ಇದರ ಅರ್ಥ ಅಲ್ಲಿ ಮಹಾರ್ ಅಂದ್ರೆ ಅಲ್ಲಿಂದ ಬಂದವರು ಆ ರೀತಿಯಲ್ಲಿ ಹೇಳಿರ್ತಾರೆ. ಈಗ ಆಂಧ್ರದಿಂದ ಈ ಕಡೆ ಬಂದಿದ್ದವರು ಮಾಲ ಅಂತ ಹೇಳ್ತಾರೆ. ಈ ತಮಿಳುನಾಡಿಂದ ಬಂದಿರೋರು ಪರಿ ಅಂತ ಕರೀತಾರೆ. ಅದನ್ನ ಇವರೇನ್ ಮಾಡ್ತಾರೆ, ಮೊದಲಿಂದಲೂ ಅದು ರೈಟ್ ಕ್ಯಾಸ್ಟ್ಗಳಲ್ಲಿ ಬಂದಂಥದ್ದು. ಈಗ ಅವ್ರೇನ್ ಮಾಡಿದ್ದಾರೆ, ಗುಂಪು ಮಾಡಿ ಲೆಫ್ಟ್ ಕೌಂಟ್ ಮಾಡಿದ್ದಾರೆ. ಈಗ ಎಲ್ಲ ಒಂದ್ ಕಡೆ ಇಷ್ಟು ಸಂಖ್ಯಾಬಲ ಇದ್ದಂತ ಶೆಡ್ಯೂಲ್ ಕ್ಯಾಸ್ಟ್ ರೈಟು ಇದಕ್ಕಿದ್ದಂಗೆ ಕುಗ್ಗೋದಕ್ಕೆ ಯಾರಾದ್ರೂ ಇದ್ರಲ್ಲಿ ಕುಟುಂಬದನ್ನ ಅಥವಾ ನಮ್ಮ ಅಧಿಕಾರಿಗಳು ಮಾಡಿದ ಎಡವಟ್ಟ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಸರ್ಕಾರ ಇದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು. ಈ ನಿಟ್ಟಿನಲ್ಲಿ ಪರಿಪೂರ್ಣವಾಗಿ ಮನಗಂಡಂತ ಶ್ರೀ 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 ಜ್ಞಾನಪ್ರಕಾಶ್ ಸ್ವಾಮೀಜಿ, ಉರುಗಿಲಿ ಮಠ, ಸಿದ್ದೇಶ್ವರ ಮಠ ಅವರು, ನಮ್ಮ ರಿಟೈರ್ಡ್ IAS ಆಫೀಸರ್ ಸಿದ್ದಯ್ಯ, ಚೆಲುವಾದಿ ಸಮುದಾಯದ ಇವರು, ಮತ್ತು ನಮ್ಮ ರಿಟೈರ್ಡ್ ಮತ್ತು ದಿವಂಗತರಾದಂಥ K. ಶಿವರಾಮ್ ಅವರ ಧರ್ಮಪತ್ನಿ ವಾಣಿ ಅವರು ಸಹಿತ ಇಡೀ ರಾಜ್ಯ ಎಲ್ಲ ಸುತ್ತಾಡಿ, ಆಮೇಲೆ ದಾಸಯ್ಯನವರು ಅಂತ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ಹೋಗಿ ಸಮಾಜ ಎಷ್ಟಿದೆ ಏನಿದೆ ಅನ್ನೋದನ್ನ ಯಾವ ರೀತಿಯಲ್ಲಿ ಬರ್ಸ್ಬೇಕು ಅನ್ನೋದನ್ನ ಕೂಡ ಅವರು ಹೇಳಿದ್ರು. ಆದ್ರೆ ಆ ನಿಟ್ಟಿನಲ್ಲಿ ಅವರ ಒಂದು ಸಜೆಷನ್ಸ್ ಅನ್ನ ತಗೊಳ್ಳದೆ ಏಕಾಏಕಿ ಇವರು ಮಾಡ್ಲಿಕ್ಕೆ ಹೊರಟರು. ಆತುರವಾಗಿ ಏನೋ ಒಂದು ಮಾಡ್ಬೇಕು ಅನ್ನೋದನ್ನ ಮಾಡಿ ಮುಂದಿಟ್ಟಿದ್ದಾರೆ. ಸೊ ಇದನ್ನ ಸ್ಪಷ್ಟವಾಗಿ ಮತ್ತೊಮ್ಮೆ ಇದು ಎಕ್ಸಾಮಿನ್ ಆಗ್ಬೇಕು. ನಿಜವಾದಂತ 2011ರ ತದನಂತರ ದಿನಗಳಲ್ಲಿ ಆದಂತದನ್ನ ಸ್ಪಷ್ಟಪಡಿಸಬೇಕು. ಯಾವ ಜಾತಿ ಏನು ಅನ್ನೋದನ್ನ, ಅದರಂತೆ ಒಳ ಮೀಸಲಾತಿನ ನೀಡಬೇಕು. ಮೀಸಲಾತಿ ನೀಡುವುದರಲ್ಲಿ ನಮ್ದೇನು ಆಕ್ಷೇಪಣೆ ಇಲ್ಲ. ಅಂದ್ರೆ ವಾಸ್ತು ಸ್ಥಿತಿನ ಅರ್ಥಕೊಂಡು ನೀಡಬೇಕು ಅನ್ನೋದು ನಮ್ಮ ಪ್ರಬಲವಾದಂತಹ ಒಂದು ಮನವಿ ಮತ್ತು ವಾದ.